ಗುರುಭ್ಯೋ ನಮಃ. ನಿನ್ನೆಯ ಕಥೆಯಲ್ಲಿ ದ್ವಾರಕಾನಗರದ ನಿರ್ಮಾಣದ ಬಗ್ಗೆ ನಾವು ನೋಡಿದ್ವಿ. ಆ ಬಳಿಕ ರುಕ್ಮಿಣಿ ತನ್ನ ವಿಶ್ವಾಸಿಕನಾದಂತಹ ಒಬ್ಬ ಬ್ರಾಹ್ಮಣ ಅಥವಾ ಬ್ರಾಹ್ಮಣ ಪುತ್ರ ಅರ್ಥಾತ್ ರಾಜಪುರೋಹಿತನ ಮಗ ಅವನ ಕಡೆಯಿಂದ ಸಂದೇಶವನ್ನು ಕಳಿಸಿದ್ದು ಅಥವಾ ಪತ್ರವನ್ನು ಕಳಿಸಿದ್ದು ಅನ್ನುವಂಥ ಘಟನೆಯನ್ನು ನೋಡಿದ್ವು. ಆ ದ್ವಾರಕಾನಗರದ ನಿರ್ಮಾಣದ ಬಗ್ಗೆ ಏನು ಮಾಹಿತಿ ಬಂದಿತ್ತಲ್ಲ, ಅಲ್ಲಿ ಸ್ವಲ್ಪ ಮಾಹಿತಿಯನ್ನು ನೋಡ್ಬೇಕು. ದ್ವಾರಕಾನಗರ ಕೃಷ್ಣ ಈಗ ನಿರ್ಮಾಣ ಮಾಡಿದ ಅಂತ ಹೇಳಿದ್ವಲ್ಲ, ಕೃಷ್ಣ ಅದನ್ನ ಹೊಸದಾಗಿ ನಿರ್ಮಾಣ ಮಾಡಿದ ಅನ್ನೋದು ಸರಿಯೇ, ಆದ್ರೆ ಹಿಂದೊಮ್ಮೆ ದ್ವಾರಕಾನಗರ ಅಲ್ಲಿತ್ತು ಅಂತ ಆ ಕಥೆಯನ್ನು ಸ್ವಲ್ಪ ನಾವು ನೋಡ್ಬೇಕು. ಸೂರ್ಯವಂಶಿ ಎನ್ನುವಂಥ ಶಯ್ಯಾತಿ ಅಂತ ರಾಜನ ಕಥೆ ಕೇಳಿದ್ವಲ್ಲ ನಾವು ಇದೇ ಹರಿವಂಶದಲ್ಲಿ. ಆ ಶಯ್ಯಾತಿ ರಾಜನ ಮಗಳೇ ಸುಕನ್ಯಾ ಅಂತ. ಆ ಸುಕನ್ಯಾವನ್ನು ಚ್ಯವನ ಮದುವೆ ಆಗಿದ್ದ ಅಂತ ನೋಡಿದ್ವಿ. ಆ ಚ್ಯವನನ ಆ ಸುಕನ್ಯಾಳ ಸಹೋದರ ಒಬ್ಬ ಇದ್ದ, ಅನರ್ಥ ಅಂತ ಅವನ ಹೆಸರು. ಆ ಅನರ್ಥನಿಗೆ ರೇವಾನ್ ಅಥವಾ ರೇವತ ಅಂತ ಒಬ್ಬ ಮಗ. ಅವನು ಈ ಸಾಗರದ ನಡುವಿನಲ್ಲಿ ಕುಶಸ್ಥಲಿ ಅನ್ನುವಂಥ ನಗರವನ್ನು ನಿರ್ಮಾಣ ಮಾಡಿದ. ಅದಕ್ಕೆ ಕುಶಸ್ಥಲಿ ಅಂತ ಯಾಕೆ ಹೆಸರು ಅಂದ್ರೆ, ಕುಶ ಅಂದ್ರೆ ದರ್ಭೆಗಳು, ದರ್ಭೆಗಳಲ್ಲಿ ಬಹಳವಾಗಿ ಬೆಳೆಯುತ್ತಿದ್ದರಿಂದ ಕುಶಸ್ಥಲಿ ಅಂತ ಅದಕ್ಕೆ ಹೆಸರು. ಅವನ ಮಗನೇ ರೈವತ, ಆ ರೇವತನ ಮಗನೇ ರೈವತ. ಆ ರೈವತನಿಗೆ ಕಕುದ್ಮಿ ಅಂತ ಕೂಡ ಹೆಸರು, ಕಕುದ್ಮಿ ಅಥವಾ ರೈವತ. ಈ ರೈವತನ ಹೆಸರಿನಿಂದಲೇ ಆ ರೈವತ ಅನ್ನುವಂತಹ ಪರ್ವತಕ್ಕೂ ಕೂಡ ಪ್ರಸಿದ್ಧಿ ಬಂತು. ಆ ರೈವತ ಪರ್ವತದ ಗುಹೆಯಲ್ಲೇ ಈ ಮುಚುಕುಂದ ಮಲಗಿದ್ದ ಅಂತ ವಾದಿರಾಜರು ರುಕ್ಮಿಣಿ ಶಿವಜಿಯಲ್ಲಿ ಹೇಳ್ತಾರೆ. ಮಥುರಾ ನಗರದ ಸಮೀಪದಲ್ಲಿ ಗುಹೆಯಲ್ಲಿ ಮಲಗಿದ್ದ ಅಂತ ಭಾಗವತ ಹರಿವಂಶ ಇತ್ಯಾದಿ ಕೆಲವು ಕಡೆ ಬೇರೆ ಕಡೆ ಓದಿದ್ದಂತೆ. ಅಂತೂ ಆ ರೈವತ ಅಂತ ಏನಿದ್ದ, ಅವನ ಮಗಳಾದವಳೇ ರೈವತಿ, ಬಲರಾಮನ ಪತ್ನಿ. ಅವಳು ರೇವತಿ ಅಲ್ಲ, ರೇವತಿ ರಮಣೋ ರಾಮ ಅಂತ ನಾವು ಪ್ರಸಿದ್ಧವಾಗಿ ಕೇಳ್ತೀವಿ. ಆದ್ರೆ ಅದನ್ನು ಗೋವಿಂದಾಚಾರ್ಯ ರೈವತಿ ಅಂತಾರೆ. ಯಾಕಂದ್ರೆ ರೇವತ ಅಂತ ಏನಿದ್ದಲ್ಲ ಅಜ್ಜ, ಅವನ ಮೊಮ್ಮಗಳಾದ್ರಿಂದ ಅವಳು ರೈವತಿ. ಅವಳ ಅಪ್ಪನೂ ರೈವತನೇ, ಇವಳು ರೈವತಿನೇ. ಹೀಗೆ ರೇವತಿ ಅಂತೂ ಅಲ್ಲ. ಅವರೇನು ಕುಶಸ್ಥಲಿ ಅಂತ ನಗರ ನಿರ್ಮಾಣ ಮಾಡಿದ್ರಲ್ಲ, ಆ ಕುಶಸ್ಥಲಿ ಅನ್ನುವಂಥ ನಗರ ಒಮ್ಮೆ ರಾಕ್ಷಸರ ವಶ ಆಗಿತ್ತು. ಮುಂದೆ ಸಮುದ್ರ ಅದನ್ನ ಆಹುತಿ ತಗೊಂಡಿತ್ತು. ಹೆಚ್ಚು ಕಡಿಮೆ ಕುಶಸ್ಥಲಿ ನಗರ ಎಲ್ಲ ಸಮುದ್ರದ ಪಾಲಾಗಿತ್ತು. ಮುಂದೆ ಕೃಷ್ಣ ಅದನ್ನ ಮತ್ತೆ ಪುನರುಜ್ಜೀವನಗೊಳಿಸಿದ. ಕೆಲವು ಮಟ್ಟಿಗೆ ನಗರ ನಾಶ ಆಗಿದ್ದಿರಬೇಕು, ಕೆಲವು ಮಟ್ಟಿಗೆ ಅದು ಇದ್ದಿರಬೇಕು. ಅಂತೂ ಆ ನಗರ ಏನಿತ್ತು, ಆ ನಗರವನ್ನೇ ಕೃಷ್ಣ ಮತ್ತೆ ಸಮುದ್ರವನ್ನು ಹಿಂದೆ ಸರಿಸಿ 12 ಯೋಜನೆ ಹಿಂದೆ ಸರಿಸಿದ ಅಂತ ಹಿಂದೆ ಮಾಹಿತಿ ಇತ್ತು. 12 ಯೋಜನೆ ಸಮುದ್ರಕ್ಕೆ ಹಿಂದೆ ಸರಿಲಿಕ್ಕೆ ಆದೇಶ ಕೊಟ್ಟ. ಹೀಗೆ ಆದೇಶ ಕೊಟ್ಟು ಆ ದ್ವಾರಕಾನಗರವನ್ನು ಮತ್ತೆ ಅಲ್ಲಿ ನಿರ್ಮಾಣ ಮಾಡಿಸಿದ. ಅದಕ್ಕೆ ದ್ವಾರಕಾನಗರ ಅಂತ ಯಾಕೆ ಹೆಸರು ಅಂದ್ರೆ, ಮನೋಹರವಾದಂತಹ ಬಹಳ ಸುಂದರವಾದಂತಹ ದ್ವಾರಗಳು ಇದ್ದಿದ್ದರಿಂದ, ಕೋಟೆ ಬಾಗಿಲು ಮೊದಲ ದ್ವಾರಗಳು ಬಹಳ ಸುಂದರ ಇದ್ವು. ಅಥವಾ ಆ ನಗರ ಏನಿದೆ ಅದರ ಮಹತ್ವ ಎಂಥದಿದೆಯಲ್ಲ, ಎಲ್ಲ ಮೋಕ್ಷಾರ್ಥಗಳಿಗೂ ಅದು ಹೆಬ್ಬಾಗಿಲು ಆ ನಗರ. ಹಾಗಾಗಿ ಅದಕ್ಕೆ ದ್ವಾರವತಿ ಅಂತ ಹೆಸರು. ಆ ದ್ವಾರವತಿಯನ್ನೇ ದ್ವಾರಾವತಿ ಅಂತ ಕರೆಯೋದಿದೆ. ಯಾಕೆಂದ್ರೆ ಬಹಳ ಶ್ರೇಷ್ಠವಾದ ನಗರ. ಅಲ್ಲಿ ರ ಇದ್ದದ್ದು ರಾ ಆಗ್ಬೇಕಾದ್ರೆ, ಹಸ್ವ ಇದ್ದದ್ದು ದೀರ್ಘ ಆಗ್ಬೇಕಾದ್ರೆ ದೀರ್ಘಕ್ಕೊಂದು ಏನಾದ್ರು ಅರ್ಥ ಬೇಕು. ಆ ಅರ್ಥ ಏನಂದ್ರೆ ಆ ನಗರಕ್ಕೆ ಮಹತ್ವ ಇರೋದ್ರಿಂದ ಅಧಿಕಾ ದ್ವಾರವತಿ ದ್ವಾರಾವತಿ. ವಾದಿರಾಜನವನ್ನ ದ್ವಾರಾವತಿ ಅಖಿಲ ಭಾಗ್ಯವತಿ ಉಪೇಕ್ಷ ಗೋಪಾಲ ಬಾಲ ಲಲನಾಕರ ಪೂಜನಂತೆ. ದ್ವಾರಕಾನಗರದಲ್ಲಿ ಕೃಷ್ಣನಿಗೆ ಸಕಲ ಭಾಗ್ಯವೂ ಇತ್ತು. ಗೋಪಸ್ತ್ರೀಯರ ಪೂಜೆಯೂ ಅವನಿಗೆ ಅನುದಿನ ನಡೀತಿತ್ತು. ಅದನ್ನ ಬಿಟ್ಟು ಆತ ಉಡುಪಿಗೆ ಬಂದ ಅಂತ ಶ್ಲೋಕ ನಾವು ನೋಡ್ತೀವಲ್ಲ, ಅಲ್ಲಿ ದ್ವಾರಾವತಿ ಅಂತಿದೆ. ವಾಸ್ತವಿಕವಾಗಿ ದ್ವಾರವತಿಯೇ ದ್ವಾರಾವತಿ ಅಂತ ಹೀಗಾಯ್ತು. ಇದು ದ್ವಾರಕಾನಗರದ ಹಿನ್ನೆಲೆ. ದ್ವಾರಕಾ ಅಂತ ಕೂಡ ನಾವು ಕರೀತೇವೆ. ದ್ವಾರಕಾ ಅಥವಾ ದ್ವಾರಿಕಾ ಅಂತ ಕೂಡ ಕೆಲವು ಕಡೆ ಕರೆಯೋದಿದೆ ನೆನಪು. ಅದೇ ನಿನ್ನೆ ಹೇಳಿದಾರನ್ನ ಈ ರುಕ್ಮಿಣಿ ಅದನ್ನ ಇನ್ನೊಂದ್ಸರಿ ಹೇಳೋದಿದ್ದೇನೆ ಈಗ. ಅಂದ್ರೆ ರುಕ್ಮಿಣಿ ಹರಿವಂಶದ ಪ್ರಕಾರ ಕೃಷ್ಣನನ್ನೇ ನಾನು ಮದುವೆ ಆಗ್ತೀನಿ, ಅವನು ಬಿಟ್ಟು ಬೇರೆಯವ್ರನ್ನ ಮದುವೆ ಆಗೋದಿಲ್ಲ ಅಂತ ಸಖಿಯರ ನಡುವೆ ಪ್ರತಿಜ್ಞೆ ಮಾಡಿದ್ಲು. ಮುಂದೆ ಒಂದು ಕ್ರಮ ತಗೊಳ್ಳಿಲ್ಲ ಆಕೆ. ಆದ್ರೆ ಭಾಗವತ ಹೇಳುವಂತೆ ತನ್ನ ಸಮೀಪದ ಆಪ್ತನಾದ ಒಬ್ಬ ಬ್ರಾಹ್ಮಣನನ್ನು ಕಳಿಸಿದ್ಲು ಕೃಷ್ಣನ ಬದಿಗೆ ಸಂದೇಶ ಕೊಟ್ಟು ಅಂತ. ಪದ್ಮಪುರಾಣ ಹೇಳುವಂತೆ ರಾಜಪುರೋಹಿತನ ಮಗ ಹೋಗಿತ್ತು.
ಅದನ್ನ ನಿನ್ನೆ ಹೇಳಿದ್ದೆ, ಮತ್ತೆ ಇವತ್ತು ಅನುವಾದ ಮಾಡುವಂತೆ ನೀವು ನೆನಪು ಮಾಡಿದ್ರೆ ಒಳ್ಳೇದಾಗುತ್ತೆ. ರಾಜಪುರೋಹಿತನ ಮಗನನ್ನ ಕಳಿಸಿದ್ಲು ರುಕ್ಮಿಣಿ, ಅದು ಪದ್ಮ ಪುರಾಣದಂತೆ. ಭಾಗವತದಲ್ಲಿ ಬ್ರಾಹ್ಮಣನ ಕಳಿಸಿದ್ಲು ಅಂತಿದೆ, ಆದ್ರೆ ಬ್ರಾಹ್ಮಣನ ಕೈಯಿಂದ ಪತ್ರ ಕಳಿಸಿದ್ಲು ಅಂತ ಇಲ್ಲ ಭಾಗವತದಲ್ಲಿ. ಆದ್ರೆ ಭಾಗವತದ ಅನೇಕ ಪಾಠಗಳಿವೆ, ಭಾಗವತಕ್ಕೆ ಬಹಳ ಜನ ವ್ಯಾಖ್ಯಾನ ಮಾಡಿದೆ. ಅದರಲ್ಲಿ ಶ್ರೀಧರಿಯ ಮೊದಲಾದ ಉತ್ತರ ದೇಶದ ಪಾಠಗಳೇನಿವೆ ಅದರಲ್ಲಿ ಪತ್ರ ಕಳಿಸಿದಳು ಅಂತ ಇಲ್ಲ, ಆದ್ರೆ ವಿಜಯಧ್ವಜಿಯ ಪಾಠದಲ್ಲಿದೆ. ಪೇಜಾವರ ಮಠದ ಮಠಾಧೀಶ ವಿಜಯಧ್ವಜ ತೀರ್ಥರು ಅಂತ ಹಿಂದಿನವರು, ಕನ್ವ ತೀರ್ಥದಲ್ಲಿ ಅವರ ಮೂಲ ವೃಂದಾವನ, ಅವರೊಂದು ಭಾಗವತ ವ್ಯಾಖ್ಯಾನ ಬರೆದಿದ್ದಾರಲ್ಲ, ಆ ವಿಜಯಧ್ವಜಿಯ ಪಾಠದಲ್ಲಿ ಪತ್ರ ಕಳಿಸಿದಳು ಅಂತ ಇದೆ. ಮತ್ತೆ ಎಲ್ಲರಿಗಿಂತ ಹೆಚ್ಚಾಗಿ ರುಕ್ಮಿಣೇಶ್ವರ ವಿಜಯದಲ್ಲೇ ವಿದ್ಯೆ ಇದೆ. ರುಕ್ಮಿಣೇಶ್ವರ ವಿಜಯದಲ್ಲಿ ಆಕೆ ಪತ್ರ ಕಳಿಸಿದ್ರು ಅಂತ ಇದೆ. ಆ ಪತ್ರದಲ್ಲಿ ಏನು ಒಕ್ಕಣೆ ಇತ್ತು, ಪತ್ರದ ಡ್ರಾಫ್ಟ್ ಏನಿತ್ತು ಅಂತ ನಾವು ಈಗ ನೋಡ್ಬೇಕಾಗಿದೆ ಇನ್ನು ಮುಂದೆ ಇವತ್ತಿನ ಕಥೆಯಲ್ಲಿ. ಅದನ್ನ ರುಕ್ಮಿಣೇಶ್ವರ ವಿಜಯದಲ್ಲಿ ಬರೋದ್ರಿಂದ ಮತ್ತು ಭಾಗವತದ ವಿಜಯಧ್ವಜಿಯ ಪಾಠಾನುಸಾರಿ ಕ್ರಮದಲ್ಲಿ ಬರೋದ್ರಿಂದ ನಾವು ಅದನ್ನು ತಗೊಳ್ಳಿಕ್ಕೆ ತೊಂದರೆ ಇಲ್ಲ. ತಗೊಂಡ್ರೆ ಅದು ಹೆಚ್ಚು ಚಂದ ಅಂತ ನಿನ್ನೆ ಹೇಳಿದೆ. ಒಂದು ಸಂದೇಶವನ್ನು ಹಾಕಿ ರುಕ್ಮಿಣಿ ಹದಿಹರೆಯದ ಅವಿವಾಹಿತರಾದ ಕುಮಾರಿ ಆ ಬ್ರಾಹ್ಮಣನಿಗೆ ತಾನು ಹೇಳಬೇಕಾದನ್ನೆಲ್ಲ ಮೌಖಿಕವಾಗಿ ಹೇಳಿ ಕಳಿಸಿದ್ದು ಅನ್ನೋಕ್ಕಿಂತ ಪತ್ರದಲ್ಲಿ ಬರಲು ಇದನ್ನು ತಗೊಂಡು ಹೋಗಿ ಕೃಷ್ಣನಿಗೆ ಕೊಟ್ಟುಬಿಡು ಸಾಕು ಅಂತ ಬ್ರಾಹ್ಮಣನ ಕಳಿಸಿದ್ಲು ಅನ್ನೋ ಕಲ್ಪನೆ ಏನಿದೆ ಅದು ಹೆಚ್ಚು ರಮ್ಯ ಅಂತ ನಿನ್ನೆ ನಾನು ಹೇಳಿದ್ದೆ. ಹಾಗಾಗಿ ಸುಮ್ಮನೆ ನಾವು ರಮ್ಯವಾದನೆಲ್ಲ ಕಲ್ಪನೆ ಮಾಡಿ ಬರೋದಿಲ್ಲ, ಆ ರಮ್ಯ ಅರ್ಥದ ಆಧಾರನೂ ಇದೆ ಅಲ್ಲ. ಅದಲ್ಲದೆ ಆ ರುಕ್ಮಿಣೀಶ ವಿಜಯದಲ್ಲಿ ವಾದಿರಾಜರು ಹೇಳಿದ್ದನ್ನು ಸ್ವೀಕಾರ ಯಾಕೆ ಮಾಡಬೇಕು ಅಂದ್ರೆ, ವಾದಿರಾಜರ ಮಹತ್ವವನ್ನು ಸಾರುವಂತ ಸ್ವಾತ್ಮ ವೃಂದಾವನಾಖ್ಯಾನ ಏನಿದೆಯಲ್ಲ ಅದರಲ್ಲಿ ವಾದಿರಾಜರನ್ನ ಋಷಿಯೋಗಿಗಳು ಅಂತ ವರ್ಣನೆ ಮಾಡಿದ್ದಾರಲ್ಲ, ಅದರಲ್ಲೇ ಆ ಪತ್ರವನ್ನು ತಗೊಂಡು ಹೋದಂತಹ ಬ್ರಾಹ್ಮಣನೇ ವಾದಿರಾಜರು ಅಂತ ವರ್ಣನೆ ಇದೆ. ಹಾಗಾಗಿ ಅದನ್ನ ಪ್ರಾಮಾಣಿಕವಾದಂತಹ ಕಥೆ ಅಂತ ಒಪ್ಕೊಳ್ಳಿಕ್ಕೆ ತೊಂದರೆ ಇಲ್ಲ ಅಂತ ನಿನ್ನೆ ಹೇಳಿದ್ದೆ. ಹೀಗೆ ಆ ಪತ್ರವನ್ನ ಆ ರುಕ್ಮಿಣಿ ಕೃಷ್ಣನ ಕಡೆಗೆ ಕಳಿಸಿಕೊಟ್ಲು. ಕೃಷ್ಣನಿಗೆ ಕಳಿಸಿಕೊಟ್ಟ ಮೇಲೆ ಕೃಷ್ಣ ಆ ಬ್ರಾಹ್ಮಣನನ್ನ ಸ್ವಾಗತಿಸಿ ದೂರದಿಂದ ನಡೆದು ಹೋದಂತಹ ಬ್ರಾಹ್ಮಣನನ್ನ ಮೊದಲು ಭೋಜನ ಇತ್ಯಾದಿಗಳನ್ನು ಮಾಡಿಸಿದ. ಆ ಬಳಿಕ ಅವನನ್ನು ಕೂರಿಸಿ ಅವನ ಆಯಾಸೆಲ್ಲ ಪರಿಹಾರ ಆಗುವಂತವನ ಪಾದಗಳನ್ನ ಒತ್ತಿದ, ಪಾದಗಳನ್ನು ಮರ್ದನ ಮಾಡಿದ. ಆ ಬಳಿಕ ಅವನನ್ನು ಕೇಳಿದ, ಬಂದಂತ ಕೆಲಸ ಏನಿದೆ, ಏನಾದರೂ ನಾನಿದ್ರು ಮಾಡಿಕೊಡ್ತೇನೆ, ಮತ್ತು ಬ್ರಾಹ್ಮಣ ಹೇಗಿರಬೇಕು ಅನ್ನೋ ಘಟನೆಯನ್ನು ಕೂಡ ಹಿಂದೆ ಹೇಳಿದೆ. ಅದನ್ನು ಮತ್ತೊಂದ್ಸರಿ ನಾವು ನೆನಪು ಮಾಡ್ಕೋಬೇಕಿಷ್ಟೆ. ಬ್ರಾಹ್ಮಣ ಸಂಪತ್ತಿನ ಹಿಂದೆ ಧಾವಿಸಿ ಹೋಗಬಾರದು, ಸಂಪತ್ತಿಗಾಗಿ ಕ್ಷುದ್ರ ಕೆಲಸಗಳನ್ನು ಮಾಡಬಾರದು, ತನ್ನ ಸ್ವಧರ್ಮದಲ್ಲಿರಬೇಕು, ಸ್ವಾಧ್ಯಾಯ ಪ್ರವೃತ್ತಿ ಮೊದಲಾದ ಸ್ವಧರ್ಮದಲ್ಲಿರಬೇಕು, ಭಗವಂತ ಕೊಟ್ಟಿದ್ದರಿಂದ ಸಂತುಷ್ಟನಾಗಿರ್ಬೇಕು. ಈ ತರ ಧರ್ಮಾಚರಣೆ ಮಾಡಿದರೆ ಆ ಸಂಪತ್ತು ಅವನ ಹಿಂದೆ ತಾನಾಗೇ ಬರ್ತದೆ. ಅದು ಬಿಟ್ಟು ನಾವು ನಮ್ಮ ಕರ್ತವ್ಯವನ್ನು ಬಿಟ್ಟು ಸಂಪತ್ತಿಗಾಗಿ ಕ್ಷುದ್ರ ಉಪಾಯಗಳನ್ನು ಅನುಸರಿಸಿದ್ರೆ ಸಂಪತ್ತು ಬರೋದು ನಿಯಮಿತ ಅಲ್ಲ, ಭಗವಂತನ ಅನುಗ್ರಹ ತಪ್ಪೋದಂತೂ ನಿಶ್ಚಿತ. ಹೀಗೆ ಬ್ರಾಹ್ಮಣ ಇರಬೇಕು, ಅಂತಹ ಬ್ರಾಹ್ಮಣನನ್ನು ನಾನು ಗೌರವಿಸ್ತೀನಿ ಅಂತ ಅಲ್ಲಿ ಕೃಷ್ಣ ಹೇಳ್ಕೊಂಡಿದ್ದ. ಆ ಬಂದ ಬ್ರಾಹ್ಮಣ ಅಂಥವನೇ ಆಗಿದ್ದರಿಂದ ಅವನನ್ನು ಕೃಷ್ಣ ಗೌರವಿಸಿದ ಅಂತ ಅರ್ಥ ಮಾಡ್ಕೋಬೇಕು. ಹೀಗೆಲ್ಲ ಕೇಳಿ ಯಾಕಕ್ಕಾಗಿ ಬಂದಿದ್ದೆ, ಅಷ್ಟು ದೂರದಿಂದ ಬಂದಿದೆಯಲ್ಲ, ನಾಗಪುರದಿಂದ, ವಿದರ್ಭ ಅಂದ್ರೆ ನಾಗಪುರದ ಸುತ್ತಮುತ್ತ, ಆ ನಾಗಪುರದಿಂದ ದ್ವಾರಕಾನಗರ ತನಕ ಬಂದು ಏನು ಕೆಲಸ ಅಂತ ಕೃಷ್ಣ ಕೇಳಿದ. ಕೃಷ್ಣ ಕೇಳಿದಾಗ ಆ ಕೃಷ್ಣನಿಗೆ ರುಕ್ಮಿಣಿ ಕೊಟ್ಟಂತ ಸಂದೇಶವನ್ನ, ಪತ್ರವನ್ನ ಆ ಬ್ರಾಹ್ಮಣ ಒಪ್ಪಿಸಿದ. ಸಂದೇಶ ಏನಿತ್ತು ಅಂದ್ರೆ, ಅದನ್ನು ನೋಡ್ಬೇಕಾಗ್ತಂತೆ, ಅದು ಪ್ರೇಮ ಪತ್ರ ಹೌದು, ಪ್ರೇಮ ಸಂದೇಶ ಹೌದು. ಆದ್ರೆ ಕೆಲವರು ಬೇರೆ ಒಬ್ಬ ಸಾಮಾನ್ಯ ರಾಜಕುಮಾರಿಯೋ ಸಾಮಾನ್ಯ ಅವಿವಾಹಿತ ಕುಮಾರಿನೋ ಬರೆಯುವಂತ ಸಾಮಾನ್ಯ ಪ್ರೇಮ ಪತ್ರ ಅಲ್ಲ, ಅದು ಅಧ್ಯಾತ್ಮವು ಬೆರೆತಂತ ಪ್ರೇಮ ಪತ್ರ. ಯಾಕೆಂದ್ರೆ ಅದು ಯಾಕೆ ಆತನ ಹೇಳ್ಬೇಕು, ಮಾತನ್ನ ಹೇಳ್ಬೇಕಾಯ್ತು ಅನಿಸ್ತಂದ್ರೆ, ಒಬ್ಬ ಕುಮಾರಿ ಮತ್ತೊಬ್ಬನ ಕಡೆಯಿಂದ ಆಕರ್ಷಿತರಾದ್ರೆ ಪತ್ರ ಏನು ಬರೀತಾಳಲ್ಲ, ಅವಳಿಗೆ ಅವನ ಬಗ್ಗೆ ಏನು ಗೊತ್ತಿರಬಹುದು? ಮದುವೆ ಆದವರಿಗೆ ಏನೂ ಗೊತ್ತಿರೋದಿಲ್ಲ. ಮದುವೆಯಾಗಿ ಎಷ್ಟೋ ವರ್ಷ ಆಗ್ಬೇಕು, ಗಂಡನ ಗುಣ ಗೊತ್ತಾಗಬೇಕಾದ್ರೆ, ಹೆಂಡತಿ ಗುಣ ಗೊತ್ತಾಗಿದ್ರೆ ಗಂಡನಿಗೆ ಎಷ್ಟೋ ವರ್ಷ ಆಗಬೇಕು. ಅಂತದ್ರಲ್ಲಿ ಇನ್ನೂ ಮದುವೆನೇ ಆಗಿರುವಾಗ ಪ್ರೇಮ ಭಾಷೆಗಳಿದ್ದಾಗ ಆ ಹುಡುಗನ ಬಗ್ಗೆ ಏನು ಗೊತ್ತಿರ್ಲಿಕ್ಕೆ ಸಾಧ್ಯ? ಅಂತದ್ರಲ್ಲ ಅವಳ ಗುಣಗಳನ್ನು ವರ್ಣಿಸಿ ಬರೀತಾಳಲ್ಲ, ಅದಕ್ಕೆ ಬೆಲೆ ಎಷ್ಟಿರ್ಲಿಕ್ಕೆ ಸಾಧ್ಯ ಅಂತ ಅವಳು ಬರೀತಾಳೆ. ಆದ್ರೆ ಇವಳೇನು ಬರೀಲಿಕ್ಕೆ ಹೊರಟಿದ್ದಾಳಲ್ಲ, ಅವಳು ಅವನನ್ನು ಹೊಸದಾಗಿ ನೋಡ್ತಿರೋದಲ್ಲ, ಹೊಸ ಗಂಡನೂ ಅಲ್ಲ, ಈಕೆ ಹೊಸ ಹೆಂಡತಿನೂ ಅಲ್ಲ, ಅವತಾರ ಹೊಸದಷ್ಟೇ. ಅವತಾರವೂ ಹಳೆಯದೇ ಹಾಗೆ ನೋಡಿದ್ರೆ, ಈಗಿನ ಅವತಾರ ಈಗ ಸದ್ಯಕ್ಕೆ ಹೊಸದಷ್ಟೇ. ಹಾಗಾಗಿ ಅವನ ಗುಣಗಳನ್ನ ಸಂಪೂರ್ಣವಾಗಿ ತಿಳಿದವರು ಜಗತ್ತಿನಲ್ಲಿ ಯಾರಾದ್ರೂ ಇದ್ರೆ, ಈ ವಿಶ್ವದಲ್ಲಿ ಯಾರು ಇದ್ರೆ ಅದು ಅವಳು. ಹಾಗಾಗಿ ಅವಳು ಬರೆದ ಸಂದೇಶ ಏನಿದೆ, ಪ್ರೇಮ ಪತ್ರ ಅಥವಾ ಪ್ರೇಮದ ಸಂದೇಶ, ಅದು ಅಧ್ಯಾತ್ಮದ ಸಂದೇಶನೂ ಹೌದು, ಅಧ್ಯಾತ್ಮದ ರಸಗಳನ್ನ ತನ್ನ ಒಳಗೆ ಹುಡುಗಿಸಿಕೊಂಡಿದ್ದ ಸಂದೇಶನೂ ಹೌದು. ಅದೇನಂದ್ರೆ, ಸುತ್ವಾ ಗುಣಾನ್ ಭುವನ ಸುಂದರ ಶೃಣ್ವತಾಂತೆ ನಿರ್ವಿಶ್ಯ ಕರ್ಣ ವಿವರೈಹಿ ಹರತೋಂಗ ತಾಪಂ
ರೂಪಂ ದೃಶಾಂ ದೃಶಿಮತಾಂ ಅಖಿಲಾರ್ಥಲಾಭಂ ತ್ವಯಿ ಅಚ್ಯುತ ಆದಿಶತಿ ಚಿತ್ರ ಅಪತ್ರಪಂ ಮೇ. ಅವಳು ಸಂಬೋಧನೆ ಏನ್ ಮಾಡಿದ್ದಂದ್ರೆ ತ್ರಿಭುವನ ಸುಂದರನೇ ಅಂತ ಸಂಬೋಧನೆ ಮಾಡಿದ್ಲು ಮೊದಲು. ಭುವನ ಸುಂದರನೇ ಸುತ್ವಾ ಗುಣ ಭುವನ ಸುಂದರ ಅಂತ. ಆ ಸಂಬೋಧನೆ ಏನಿತ್ತು, ತಾನು ರುಕ್ಮಿಣಿ ಕೃಷ್ಣನನ್ನು ಯಾಕೆ ಬಯಸಿದ್ದೇನೆ ಎನ್ನುವ ಎಲ್ಲ ಪ್ರಶ್ನೆಗಳಿಗೆ ಅದು ಉತ್ತರ ರೂಪವಾಗಿತ್ತು. ಯಾಕೆ ಶಿಶುಪಾಲಾದಿಗಳನ್ನು ತಿರಸ್ಕಾರ ಮಾಡಿ ಕೃಷ್ಣನನ್ನು ನಾನು ಬಯಸ್ತಿದ್ದೇನೆ ಅನ್ನೋ ಪ್ರಶ್ನೆಗೆ ಅದು ಉತ್ತರ ರೂಪವಾಗಿತ್ತು. ಅದಷ್ಟೇ ಅಲ್ಲ, ಮುಂದೊಂದು ಕಡೆ ಒಂದು ಇದೇ ಭಾಗವತದಲ್ಲಿ ಮುಂದೊಂದು ಕಡೆ ಬರೋದಿಲ್ಲ, ಕೃಷ್ಣ ಮತ್ತು ರುಕ್ಮಿಣಿ ಇಬ್ಬರು ಸ್ವಲ್ಪ ಮಟ್ಟಿಗೆ ಕಲಹ ಮಾಡಿಕೊಂಡ್ರು ಅಂತಿದೆ. ನಾನು ಜರಾಸಂಧ ಇತ್ಯಾದಿಗಳನ್ನು ಸೋಲಿಸಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೆ, ಜರಾಸಂಧ ಶಿಶುಪಾಲಾದಿಗಳ ಮೇಲೆ ಸಿಟ್ಟಿನಿಂದ ನಿನ್ನನ್ನು ಅಪಹಾರ ಮಾಡ್ಕೊಂಡು ಬಂದೆ, ನಿನ್ನಿಂದ ನನಗೆ ಆಗಬೇಕಾದ್ದೇನಿಲ್ಲ, ನಾನಂತೂ ಬಡವ, ನಾನೇನು ರಾಜಾದಿರಾಜ ಅಲ್ಲ, ಚಕ್ರವರ್ತಿ ಅಲ್ಲ, ಸಂಪತ್ತು ನನ್ನ ಕಡೆ ಇಲ್ಲ, ಸ್ಥಾನಮಾನ ಇಲ್ಲ, ಹಾಗಿರುವಾಗ ನನ್ನನ್ನು ಯಾಕೆ ನೀನು ಮದುವೆ ಆಗಿ, ಈಗಲೂ ಬೇಕಾದ್ರೆ ಬೇರೆ ಯಾರು ನಿನಗೆ ಅಪೇಕ್ಷಿತರಾದವರಿದ್ರೆ ಅಲ್ಲಿ ಹೋಗ್ಬಿಡು ನೀನು ಅಂತ ಕೃಷ್ಣ ಒರಟಾಗಿ ಹೇಳಿದ ಅಂತಿದೆ ಮುಂದೆ. ಆಗ ರುಕ್ಮಿಣಿ ಬಿಕ್ಕಿ ಬಿಕ್ಕಿ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ಲು, ಕೃಷ್ಣ ಅವಳನ್ನು ಸಮಾಧಾನ ಮಾಡಿದ, ಆಮೇಲೆ ಅವಳು ಉತ್ತರ ಕೊಟ್ಲು ಅಂತಿದೆ ಮುಂದೆ, ಅದನ್ನು ನಾವು ನೋಡ್ತೇವೆ. ಅಲ್ಲಿ ಉತ್ತರ ಅಲ್ಲೇನು ಮುಂದೆ ಕೊಟ್ಲಲ್ಲ, ಆ ಉತ್ತರನು ಆ ಕೊಡಬೇಕಾದ ಉತ್ತರ ಈಗ ಅವಳೇನು ಪತ್ರ ಬರೆದಿದ್ದಿಲ್ಲ, ಪತ್ರದಲ್ಲಿಯೂ ಆ ಉತ್ತರ ಗರ್ಭಿತ ಆಗಿದೆ ಅಂತ ನಾವು ಅದನ್ನು ಭಾವಿಸ್ಬೋದು. ಭುವನ ಸುಂದರ, ಯಾವುದಾದ್ರೂ ಕುಮಾರಿ ಆ ಕುಮಾರನ್ನು ಸಂಬೋಧಿಸಬೇಕಾದ್ರೆ ಸುಂದರ ಅಂತಷ್ಟೇ ಸಂಬೋಧಿಸ್ಬೋದು. ಭುವನ ಸುಂದರ ಅಂತ ಯಾರನ್ನು ಸಂಬೋಧಿಸಿದ್ದಿಲ್ಲ. ಭುವನ ಸುಂದರ ಅಂತ ಯಾಕೆ ಸಂಬೋಧಿಸಿದ್ಲು ಅಂದ್ರೆ ಇಡೀ ಜಗತ್ತಿನಲ್ಲಿ ಅವನು ಸುಂದರ, ಈ ಅತಿಲೋಕ ಸುಂದರಿ ನಾನು, ನನಗೆ ತಕ್ಕವನಾದವನು ನೀನು ಅಂತ ಆ ಕೃಷ್ಣನ ಆಕೆ ಸಂಬೋಧನೆ ಮಾಡಿದ್ಲು. ಮತ್ತೆ ನಾನು ಮೇಲಿನ ಮೇಲೆ ಆ ಶ್ಲೋಕ ಹೇಳ್ತಿರ್ತೀನಿ. ಆ ಶ್ಲೋಕ ಏನಿದೆ ಅದು ಉಳಿದೆಲ್ಲ ಸಂದರ್ಭದಲ್ಲಿ ಎಲ್ಲ ವಧೂವರರು, ಅವಳ ತಂದೆ ತಾಯಂದಿರು, ಬಂಧು ಬಾಂಧವರು, ಆ ಎಲ್ಲ ಸಂದರ್ಭಕ್ಕಿಂತ ಈ ಸಂದರ್ಭಕ್ಕೆ ಅದು ಹೆಚ್ಚು ಹೊಂದುವಂಥ ಶ್ಲೋಕ. ಅದು ಕನ್ಯಾ ವರಯತಿ ರೂಪಮುಖಿ ಅಂತ ಶ್ಲೋಕ ಹೇಳ್ತೀನಿ, ಅದು ಈ ಸಂದರ್ಭದಲ್ಲಿ ಹೆಚ್ಚು ಹೊಂದುವಂಥ ಶ್ಲೋಕ. ಈ ಕನ್ಯಾ ರುಕ್ಮಿಣಿ ಅವಳು ರೂಪವನ್ನು ಅಪೇಕ್ಷೆ ಪಟ್ಲು, ಕೃಷ್ಣನಲ್ಲಿ ರೂಪ ಇದೆ ಅಂತ ಅವನನ್ನು ಅಪೇಕ್ಷೆ ಪಟ್ಲು. ಅವಳ ತಾಯಿ ಭೀಷ್ಮಕನ ಪತ್ನಿ ಅಥವಾ ಅವಳ ಅಪ್ಪ ಅಂತ ಸಮುದ್ರರಾಜ ಅವನ ಪತ್ನಿ, ಅವಳು ಮಾತಾ ವಿತ್ತವನ್ನು ಅಪೇಕ್ಷೆ ಪಡ್ತಾರೆ. ಸಹಜ, ಆ ವರ್ಣಿಗೆ ಏನು ಸಾಂಪತ್ತಿಕ ಹಿನ್ನೆಲೆ ಇದೆ ಅನ್ನೋದನ್ನು ಗಮನಿಸ್ತಾರೆ. ಆ ಸಾಂಪತ್ತಿಕ ಹಿನ್ನೆಲೆಯನ್ನು ಕೂಡ ಕೃಷ್ಣನಿಗೆ ಸಂಪೂರ್ಣವಾಗಿ ಸಮೃದ್ಧವಾಗಿದೆ. ಪಿತಾಶ್ರುತಂ, ಆ ತಂದೆ ಆದವನು ಅವನ ಶಿಕ್ಷಣವನ್ನು, ಅವರ ಜ್ಞಾನವನ್ನು ನೋಡ್ತಾನೆ, ಅವನು ಸರ್ವಜ್ಞನಾದವನು. ಆ ಎಲ್ಲ ಗುಣಗಳನ್ನು ನೀನು ಎಂಥ ಗುಣಶಾಲಿ ಅನ್ನೋದನ್ನು ರುಕ್ಮಿಣಿ ಮುಂದೆ ವರ್ಣನೆ ಮಾಡ್ತಾಳೆ. ಬಾಂಧವಾಹ ಕುಲಮಿಚ್ಛಂತೆ, ಬಾಂಧವರು ಕುಲವನ್ನು ನೋಡ್ತಾರೆ, ಎಂಥ ಕುಲದಲ್ಲಿ ಹುಟ್ಟಿದವನು ವರ ಅದನ್ನು ನೋಡ್ರಿ, ಮೊದಲು ಅವನ ಕುಟುಂಬದ ಹಿನ್ನೆಲೆಯನ್ನು ಗಮನಿಸ್ರಿ ಅಂತ ಹೇಳ್ತಾರೆ. ಅವನ ಕುಟುಂಬದ ಹಿನ್ನೆಲೆಯನ್ನು ಈ ಎಲ್ಲ ಬಾಂಧವರು ಪರಿಶೀಲನೆ ಮಾಡ್ಲಿಕ್ಕೆ ಹೋದ್ರೂ ಕೂಡ ಬಹಳ ಉದಾತ್ತವಾದ ಹಿನ್ನೆಲೆ ಅವನು. ದೃಷ್ಟಾನ್ನ ಇತರೇ ಜನ, ಆ ಶ್ಲೋಕದ ಕೊನೆಯ ಪಾದ, ಎಲ್ಲೇ ಯಾವುದೇ ಮದುವೆ ನಡೆದ್ರು ಉಳಿದಂತ ನಮ್ಮಂತ ಜನಸಾಮಾನ್ಯರನ್ನು ಅಪೇಕ್ಷೆ ಪಡೋದು ಮೃಷ್ಟಾನ್ನ, ಅಲ್ಲಿ ಭೋಜನವನ್ನು ಅಪೇಕ್ಷೆ ಪಡ್ತೀವಿ. ಹಾಗೆ ಆ ಕೃಷ್ಣನ ವೈಭವೋಪೇತವಾದಂಥ ವಿವಾಹ ಏನು ಮುಂದೆ ನಡೆಯಲಿದೆ, ಅದರಲ್ಲಿ ಜನಸಾಮಾನ್ಯರು ಕೂಡ, ನಮ್ಮಂಥ ಜನಸಾಮಾನ್ಯರು ಕೂಡ ಸಂತೃಪ್ತರಾದರು, ಆ ಭೋಜನದಲ್ಲಿ ಪಾಲ್ಗೊಂಡು ಸಂತುಷ್ಟ ಚಿತ್ತರಾದರು ಅಂತ ಮುಂದೆ ಕಥೆ ನೋಡೋರಿದ್ದೀವಿ. ಹಾಗಾಗಿ ಭುವನ ಸುಂದರ ಅಂತ ಅವನು ಸಂಬೋಧನೆ ಮಾಡಿದ್ದ. ಉಳಿದವರ ಸೌಂದರ್ಯಕ್ಕೂ ಕೃಷ್ಣನ ಸೌಂದರ್ಯಕ್ಕೂ ವ್ಯತ್ಯಾಸ ಏನಂದ್ರೆ, ನಾವು ಶಾಸ್ತ್ರದ ಒಂದು ಪ್ರಮೇಯ ನೋಡಬೇಕು. ನಮ್ಮಲ್ಲಿ ನಮ್ಮ ಆತ್ಮ ಬೇರೆ, ನಮ್ಮ ಶರೀರ ಬೇರೆ, ನಮ್ಮ ಮನಸ್ಸು ಬೇರೆ. ನಮ್ಮ ಶರೀರ ಒಂದು ವೇಳೆ ಸುಂದರವಾಗಿರ್ಬೋದು, ನಮ್ಮ ಆತ್ಮ ಸುಂದರವಾಗಿಲ್ಲದೆ ಇರಬಹುದು. ಯಾಕಂದ್ರೆ ಅವೆರಡು ಬೇರೆ ಬೇರೆ. ನಮ್ಮ ಆತ್ಮ ಅನಾದಿ ನಿತ್ಯ, ಅದು ಅವಿನಾಶಿ. ಶರೀರ ಹಾಗಲ್ಲ, ಈ ಹುಟ್ಟಿದ ಶರೀರ ಇದು, ಈ ಕೆಲವು ವರ್ಷಗಳಿಂದ ಹುಟ್ಟಿತ್ತು, ಇನ್ನು ಕೆಲವು ವರ್ಷದ ನಂತರ ಈ ಶರೀರ ಸಾಯೋದಿದೆ. ಹಾಗಾಗಿ ನಮ್ಮ ಶರೀರ ಸುಂದರ ಆಗಿದ್ರು ಆತ್ಮ ಸುಂದರ ಆಗಿರ್ಲೇಬೇಕು ಅಂತ ನಿಯಮ ಇಲ್ಲ. ಮನಸ್ಸನ್ನಂತೂ ಕೇಳೋರೇ ಇಲ್ಲ. ಮನಸ್ಸಿನ ಸತ್ವರದ ಸ್ತಮೋಗುಣ ಭೂಯಿಷ್ಠವಾದಂತಹ ಮನಸ್ಸಿನ ಕುರೂಪವನ್ನು ಕೇಳೋರೇ ಇಲ್ಲ. ಅದೊಂದು ಸುಮ್ಮನೆ ಹಾಸ್ಯದ ಶ್ಲೋಕ, ಅದೇನು ಬಹಳ ಶಾಸ್ತ್ರೀಯ, ಯಾವುದೋ ದೊಡ್ಡ ಶಾಸ್ತ್ರದಲ್ಲಿ ಬಂದಿದ್ದು ಶಾಸ್ತ್ರೀಯ ಪ್ರಮೇಯವನ್ನು ಹೇಳುವಂಥದ್ದಲ್ಲ. ಕೆಲವೊಂದು ತಾಯಿ ಆದವಳು ವರನ ಶೈಕ್ಷಣಿಕ ಹಿನ್ನೆಲೆಯನ್ನು ನೋಡ್ಬೋದು, ತಂದೆಯಾದವನು ಆ ವರನ ಸಾಂಪತ್ತಿಕ ಹಿನ್ನೆಲೆಯನ್ನು ನೋಡ್ಬೋದು. ಇಲ್ಲ, ಅದೊಂದು ಯಾವುದು ಹಾಸ್ಯದ ಶ್ಲೋಕ ಅಷ್ಟೆ. ಮತ್ತು ಕನ್ಯೆಯಾದವಳು ಕೂಡ ರೂಪವನ್ನ ನೋಡ್ತಾಳೆ ಅಂತೇನಿಲ್ಲ. ಎಲ್ಲ ಕಡೆ ಆ ರೂಪದಿಂದ ಹೊಟ್ಟೆ ತುಂಬೋದಿಲ್ಲಲ್ಲ. ಕನ್ಯಾದಲ್ಲಿ ಎಲ್ಲಾನು ಗಮನಿಸೇ ಮದುವೆ ಮಾಡ್ಕೋತೇವೆ. ಹಿಂದಿನ ಒಂದು ಕಾಲ ಇತ್ತು ಚೆನ್ನಾಗಿ. आपकी माँ, आपकी बाप, निराश माँ, पोते की बहन, सिद्धांत की दोस्त, अच्छा साथ जैसे की भाई. ಅಲ್ಲ, ಅರ್ಥ आपकी बाप ಮಗನ ಅಂದ್ರೆ ಯಾರ ಮಗನ
ಅವನ್ನ ಆಸೆ ಮಾಡ್ತಾನಂತ, ಅವ್ನು ದುಡ್ಡು ತಂದು ಹಾಕ್ತಾನ ಅಂತ ಹೇಳಿ. ಸರಿ, ತಾಯಿ ಆಗಿಲ್ಲ, ನಿರಾಸ್ತಿಮ, ಯಾವುದೂ ಆಸೆ ಮಾಡಂಗಿಲ್ಲ, ಏನೋ ಆಸೆ ಮಾಡಿದ್ರೆ ಆ ಮಗನ ಪ್ರೀತಿಸ್ತಾಳೆ. ಮಗ ಆಸೆ ಆಸೆ ಅದ ವಿಧಾನ ಆಸ್ತಿಮ ನಿರಾಸ್ತಿ ಆಸ್ತಿ ಬಾ ನಿರಾಸ್ತಿ ಮಾ ಹೋತೆ ಕಿ ಬಹನ್ ಹೋತೆ ಕಿ ಬಹನ್ ವಿಧಾನ ಕಿ ದೋಸ್ತ, ಯಾವಾಗಿದ್ದು ವಿಧಾನದಿಂದ ದೋಸ್ತಿ ಪರಿಶೀಲನೆ ಮಾಡಿ ಸ್ನೇಹ ಮಾಡೋದು. ಏಳು ತಾಸು ಪೈಸೆ ಕಿ ಗಾಡಿ, ಕೈಯಾಗ ದುಡ್ಡು ಆಪತ್ತು ಸಂಪತ್ತು ಎಷ್ಟನೇ ಅಷ್ಟನ ಅಷ್ಟ ಹೇಳ್ತಿ ಅಂತ. ಅದೇ ಎಲ್ಲ ತಾಯಿ ತಂದೆ ಒಂದು ಸಂಬಂಧವನ್ನು ಬಿಟ್ರೆ ಉಳಿದೆಲ್ಲ ಸಂಬಂಧಗಳು ಅರ್ಥದ ಮೇಲೆ ನಿಂತಿದ್ದು ಅಂತ ಇದನ್ನ ನಾವು ಹಿಂದೊಂದ್ಸರಿ ಗೋಪಸ್ತ್ರೀಯರ ದಾಯಿತ ಕೇಳಿದ್ವಿ. ಇದು ನಮ್ಮ ಶರೀರ ಆತ್ಮ ಮನಸ್ಸಿಗೆಲ್ಲ ಬೇರೆ ಬೇರೆ ಆದ್ರಿಂದ ಆತ್ಮ ಸುಂದರ ಆಗಿರ್ಬೋದು, ಶರೀರ ಸುಂದರ ಆಗಿಲ್ಲದೆ ಇರಬಹುದು, ಶರೀರ ಸುಂದರ ಆಗಿರ್ಬೋದು, ಆತ್ಮ ಸುಂದರ ಆಗಿಲ್ಲದೆ ಇರಬಹುದು. ಆದ್ರೆ ಶಾಸ್ತ್ರ ಏನ್ ಹೇಳ್ತದೆ ಅಂದ್ರೆ ಭಗವಂತನ ಶರೀರ ಏನಿದೆಯಲ್ಲ ಇದು ಅಪ್ರಾಕೃತವಾದ ಶರೀರ, ಜ್ಞಾನಾನಂದಮಯ ಸ್ವರೂಪವಾದ ಶರೀರ. ಅದು ಜ್ಞಾನಾನಂದಮಯ ಸ್ವರೂಪವಾದ ಶರೀರ ಆದ್ರಿಂದ ಅವನ ಶರೀರ ಆತ್ಮ ಎರಡೂ ಒಂದೇ ಅಲ್ಲ, ಅವೆರಡು ಅಭಿನ್ನವಾದ್ರಿಂದ ಶರೀರವೂ ಸುಂದರ, ಅವನ ಆತ್ಮವೂ ಸುಂದರ. ಹೀಗೆ ಆ ಭಗವಂತನ ಸೌಂದರ್ಯ ಭುವನ ಸುಂದರ ಶೃಂಗೋದಾಂಬೆ, ಭಗವಂತನೇ ನಿನ್ನ ಗುಣಗಳನ್ನು ನಾನು ಕೇಳಿದ್ದೇನೆ, ನಿನ್ನ ದಯೆ, ಕರುಣೆ, ಭಕ್ತವಾತ್ಸಲ್ಯ, ಶರಣಾಗತ ರಕ್ಷಣೆ ಮೊದಲಾದಂತಹ ಸದ್ಗುಣಗಳನ್ನ ನಾನು ಎಷ್ಟೋ ಜನರ ಬಾಯಿಂದ ಕೇಳಿದ್ದೇನೆ. ಮತ್ತು ಈ ಗುಣಗಳನ್ನು ಯಾರು ಕೇಳಿರ್ತಾರಲ್ಲ ಆ ಗುಣಗಳನ್ನು ಕೇಳಿದವರಿಗೆ ಅವು ಎಲ್ಲ ಪಾಪವನ್ನು ಪರಿಹಾರ ಮಾಡ್ತಾರೆ ಭಗವಂತನ ಗುಣಗಳು. ಅವು ಆ ಗುಣಗಳ ಮಹತ್ವ. ಮತ್ತು ನಿನ್ನ ರೂಪ ಸೌಂದರ್ಯ ಏನಿದೆ ಅದು ನೋಡಿದವರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಇದನ್ನು ಕೊಡುವಂಥದ್ದು. ನಿನ್ನ ದಿವ್ಯ ರೂಪವನ್ನು ಸಂದರ್ಶನ ಮಾಡಿದವರಿಗೆ ಸಕಲ ಸಿದ್ಧಿಯೂ ಆಗ್ತದೆ. ಹಾಗಾಗಿ ಗುಣಸಾಗರನಾದಂತಹ ತ್ರಿಭುವನ ಸುಂದರನಾದಂತಹ ನಿನ್ನಲ್ಲಿ ನನ್ನ ಮನಸ್ಸು ಯಾವುದೇ ವಿಧವಾದ ನಾಚಿಕೆಯೂ ಇಲ್ಲದೆ, ಚಿತ್ತಂ ಅಪತ್ರಪಂ, ನನಗೆ ನಾಚಿಕೆ ಇಲ್ಲ ನಿನ್ನ ಬಗ್ಗೆ. ಹೊಸ ಕುಮಾರಿ ಆದರೆ ನಾಚಿಕೆ, ಅವಳು ಹಳೆ ಹೆಂಡತಿ, ಮದುವೆಯಾಗಿ ಎಷ್ಟೋ ವರ್ಷ ಆದವರಿಗೆ ನಾಚಿಕೆ ಯಾಕೆ? ಅವಳು ಭಗವಂತನ ಹಳೆ ಹೆಂಡತಿ, ಅವನು ಹಳೆ ಗಂಡ, ಆದಂತ ಅದ್ರ ಬಗ್ಗೆ ನಾಚಿಕೆ ಇಲ್ಲ. ಚಿತ್ತಂ ಅಪತ್ರಪಮ್ಮೆ ವಿದ್ಯಾ ವಯೋ ದ್ರವಿಣ ಧಾಮಭಿ ಆತ್ಮತುಲ್ಯಂ, ನೀನು ನನಗೆ ಎಲ್ಲ ದೃಷ್ಟಿಯಿಂದಲೂ ಸಮಾನನಾಗಿದ್ದಿ ಅಂತ ನಿನ್ನನ್ನು ನಾನು ಆಶ್ರಯಿಸಿದ್ದೇನೆ ಅಂತ ಹೇಳ್ತಾ ಇದ್ದೀನಿ. ಕುಲ, ಶೀಲ, ಸ್ವಭಾವ, ಸೌಂದರ್ಯ, ವಿದ್ಯೆ, ಐಶ್ವರ್ಯ ಮತ್ತು ಕುಲದ ಹಿನ್ನೆಲೆ, ಹೀಗೆ ಎಲ್ಲ ದೃಷ್ಟಿಯಲ್ಲಿ ಕೂಡ ನೀನು ನನಗೆ ಸಮಾನನಾಗಿದ್ದಿ ಮತ್ತು ಅದ್ವಿತೀಯನಾಗಿದ್ದೆ. ಹೀಗಿರುವಾಗ ಇಂಥ ನಿನ್ನನ್ನ ನಾನು ಬಯಸಿ ಬಂದಿರೋದ್ರಲ್ಲಿ ಏನು ದೊಡ್ಡ ಆಶ್ಚರ್ಯ ಇಲ್ಲ. ಬೇರೆ ಯಾವುದೇ ಸ್ತ್ರೀ ಆದರೂ ನಿನ್ನನ್ನು ಬಯಸಿ ಬರದೇ ಇರಲಾರಳೆ. ತನ್ನೇ ಭವಾನ್ ಖಲು ವೃತಃ ಪ್ರತಿರಂಗ ಜಾಯಾಮ್ ಆತ್ಮಾರ್ಪಿತಶ್ಚ ಭವತೋತ್ರ ವಿಭೋ ವಿಧೇಹಿ ಮಾವೀರ ಭಾಗ ವಿಮರ್ಶತು ಚೈದ್ಯ ಆರಾ ಗೋಮಾಯುಧಂ ಮೃಗಪತೇಹೇ ಬಲಿ ಅಂಬುಜಾಕ್ಷ. ಭಗವಂತನೇ, ನಿನ್ನನ್ನು ನಾನು ಪತಿ ಅಂತ ವರಿಸಿ ಬಿಟ್ಟಿದ್ದೇನೆ. ಈಗಾಗಲೇ ನನ್ನ ಶರೀರ ಮನಸ್ಸುಗಳನ್ನು ನಿನಗೆ ಅರ್ಪಿಸಿಕೊಂಡು ಬಿಟ್ಟಿದ್ದೇನೆ. ನೀನು ಸಕಲರ ಅಂತರ್ಯಾಮಿ, ನನಗೂ ಅಂತರ್ಯಾಮಿ ಆದ್ರಿಂದ ನನ್ನ ಮನಸ್ಸಿಗೆ ನಿನಗೆ ತಿಳಿಯೋದಿಲ್ಲ. ನಾನು ಇದನ್ನು ಪ್ರತ್ಯೇಕವಾಗಿ ನಿನಗೆ ಹೇಳಬೇಕಾಗಿಲ್ಲ. ಬೇಗ ಇಲ್ಲಿ ಬಂದು ನನ್ನನ್ನು ಪತ್ನಿಯನ್ನಾಗಿ ಸ್ವೀಕಾರ ಮಾಡುವ. ಇಲ್ಲದೇ ಇದ್ರೆ ಸಿಂಹದ ಭೋಜನ ಏನಿದೆ, ಸಿಂಹದ ಭೋಜನವನ್ನು ನರಿ ಅಪಹಾರ ಮಾಡಿದಂತೆ ಈ ಧೂರ್ತರಾದಂತಹ ಶಿಶುಪಾಲ ಮೊದಲಾದವರು ನನ್ನನ್ನು ಮದುವೆ ಆಗಿಬಿಡಬಹುದು. ಆ ಕಳವಳ ದಗುಡ ನನ್ನ ಮನಸ್ಸಿಗಿದೆ. ಹಾಗಾಗಿ ನೀನು ನನ್ನನ್ನು ಬೇಗ ನನ್ನ ಬಂದು ಸ್ವೀಕಾರ ಮಾಡು. ಅಲ್ಲಿ ಅವಳು ಹೇಳ್ತಾಳೆ, ಶಿಶುಪಾಲನನ್ನು ಮದುವೆ ಆಗದೆ ಇರಲಿ ಅಂತ ಹೇಳೋದಿಲ್ಲ ಅವಳು. ನಾನು ಮುಟ್ಟೋದು ಬೇಡ ಆ ಶಿಶುಪಾಲ, ನನ್ನ ಸಮೀಪಕ್ಕೂ ಆ ಶಿಶುಪಾಲ ಬರೋದು ಬೇಡ ಅಂತ ಅವಳು ಅಪೇಕ್ಷೆ ಪಟ್ಲು. ನಾನೇನಾದ್ರೂ ಒಂದು ಸ್ವಲ್ಪ ಪುಣ್ಯ ಮಾಡಿದ್ರೆ ಹಿಂದೆ, ಆ ಪುಣ್ಯಗಳು ನನ್ನಲ್ಲಿ ಇದ್ರೆ, ದೇವ ಬ್ರಾಹ್ಮಣ ಗುರುಜನರ ಸತ್ಕಾರಗಳನ್ನು ನಾನೇನಾದ್ರೂ ಮಾಡಿದ್ರೆ, ಆ ಸತ್ಕಾರದ ಪುಣ್ಯ ನನ್ನಲ್ಲಿ ಸಂಗ್ರಹಿತವಾಗಿದ್ರೆ ಭಗವಂತನಾದಂಥ ಕೃಷ್ಣ ನನ್ನ ಬಳಿಗೆ ಬಂದು ನನ್ನನ್ನು ಸ್ವೀಕಾರ ಮಾಡಲಿ. ದಮಘೋಷ ಸುತನಾದಂಥ ಶಿಶುಪಾಲನೆ ಆಗಲಿ, ಯಾರು ಆಗಲಿ ನನ್ನನ್ನು ಸ್ವೀಕಾರ ಮಾಡೋದು ಬೇಡ. ಅಲ್ಲಿ ಇಷ್ಟ ಮತ್ತು ಪೂರ್ತ ಅಂತ ಎರಡಿದೆ. ಇಷ್ಟಾಪೂರ್ತ ಅಂದ್ರೆ ಧರ್ಮಾಚರಣೆ ಅಂತ ಅರ್ಥ. ಅಗ್ನಿಹೋತ್ರ, ತಪಸ್ಸು, ವೇದಾಧ್ಯಯನ, ಆತಿಥ್ಯ, ವೈಶ್ವದೇವ ಇವೆಲ್ಲ ಮಾಡ್ತೇವಲ್ಲ, ಇದಕ್ಕೆ ಇಷ್ಟ ಅಂತ ಕರೀತಾರೆ. ಮತ್ತು ಬಾವಿ ತೋರಿಸೋದು, ಕೆರೆ ತೋರಿಸೋದು, ಅನ್ನಕ್ಷೇತ್ರಗಳನ್ನು ಮಾಡಿಸೋದು, ದೇವಾಲಯಗಳನ್ನು ಕಟ್ಟಿಸೋದು, ಆಮೇಲೆ ಚಿಕಿತ್ಸಾಲಯಗಳನ್ನು ಕಟ್ಟಿಸೋದು ಏನಿದೆ, ಇದಕ್ಕೆಲ್ಲ ಪೂರ್ತ ಅಂತ ಕರೀತಾರೆ. ಇವು ನಾವು ಜಗತ್ತಿಗೆ ಮಾಡಬಹುದಾದಂಥ ಕೆಲವು ಧರ್ಮಾಚರಣೆಗಳು. ಕೆಲವುದರಿಂದ ನಮಗೂ ಲಾಭ ಮತ್ತು ಕೆಲವರಿಗೂ ಲಾಭ.
ಕೆಲವು ನಮಗಷ್ಟೇ ಉಪಯೋಗ ಆಗುವಂಥ ಧರ್ಮಾಚರಣೆಗಳು. ಹೀಗೆ ಇಷ್ಟಾಪೂರ್ತಗಳನ್ನು ನಾನೇನಾದರೂ ಮಾಡಿದ್ದರೆ ಆಗ ಆರಾಧಿತೋ ಯದಿ ಗದಾಗ್ರಜ ಏತ್ಯ ಪಾಣಿಂ, ಆ ಗದಾಗ್ರಜನಾದಂಥ ಕೃಷ್ಣ ನನ್ನ ಬೆಳಿಗ್ಗೆ ಬಂದು ನನ್ನ ಕೈ ಹಿಡಿಯಲಿ. ಶೋಭಾವಿನಿ ತ್ವಮಜಿತೋದ್ವಹನೆ ವಿದರ್ಭಾನ್, ಹೇಗೆ ಬರಬೇಕು? ನಿನ್ನ ಅಣ್ಣ ಅಂದ್ರೆ ರುಕ್ಮಿ ಮೊದಲಾದವರು ನಿನ್ನನ್ನು ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡ್ಕೊಡ್ಬೇಕು ಅಂತಿದ್ದಾರಲ್ಲ, ನಿನ್ನನ್ನು ನಾನು ಬಂದು ಮದುವೆ ಆಗೋದು ಹೇಗೆ? ನಾನು ಯಾರನ್ನು ಕೇಳಬೇಕು? ನಿಮ್ಮ ಅಣ್ಣನನ್ನು ಕೇಳಬೇಕು, ನಿಮ್ಮ ಅಪ್ಪನನ್ನು ಕೇಳಬೇಕು, ಯಾರನ್ನು ಕೇಳಬೇಕು ಅಂತ ಸಂದೇಹ ಪಡಬೇಡ, ಏನೋ ವಿಚಾರ ಮಾಡಬೇಡ. ನಾನು ನಿನ್ನ ಒಳಗಿದ್ದೇನೆ, ಬಂದು ಕರ್ಕೊಂಡು ಹೋಗ್ಬಿಡು ನನ್ನನ್ನು. ನಾಳೆ ಮದುವೆ ಅನ್ನೋ ಸಂದರ್ಭ ಇದ್ದಾಗ ಇವತ್ತಿನ ದಿವಸ ನಾನು ಹಿಂದಿನ ದಿವಸ ಮನೆಯಿಂದ ಹೊರಗೆ ಬರ್ತೀನಿ. ಹೊರಗೆ ಬಂದು ದೇವಾಲಯಕ್ಕೆ ನಾನು ಬರುವಳಿದ್ದೇನೆ. ಆ ಸಂದರ್ಭದಲ್ಲಿ ಗುಟ್ಟಾಗಿ ನೀನು ಬಾ ನಿನ್ನ ಸೈನ್ಯದೊಂದಿಗೆ ಬಂದು ಆ ಶಿಶುಪಾಲ ಜರಾಸಂಧ ಮೊದಲಾದವರು ಸೈನ್ಯವನ್ನು ನುಚ್ಚು ನೂರು ಮಾಡಿ ನನ್ನ ಕರ್ಕೊಂಡು ಹೋಗ್ಬಿಡು. ರಾಕ್ಷಸ ವಿವಾಹದ ರೀತಿಯಿಂದ ನನ್ನ ಮದುವೆ ಆಗುವಂತ ಕೇಳ್ಕೊತಾ ಹೋಗೋದು. ವಿವಾಹವತ್ತು 8 ರೀತಿಯಾದ್ದು, ಪ್ರಾಜಾಪತ್ಯ, ಬ್ರಾಹ್ಮ, ಹೀಗೆ ಅನೇಕ ರೀತಿಯಾದದ್ದು. ಅದರಲ್ಲಿ ಈ ರಾಕ್ಷಸ ವಿವಾಹ ಅಂತ ಏನಿದೆಯಲ್ಲ, ರಾಕ್ಷಸ ವಿವಾಹ ಅಂತ ಕೇಳಿದ್ರಿಂದ ಇದು ರಾಕ್ಷಸರಿಗೆ ಮಾತ್ರ ಉಚಿತವಾದ ವಿವಾಹ. ಅದನ್ನ ಕೃಷ್ಣ ರುಕ್ಮಿಣಿಯನ್ನು ಅಪಹಾರ ಮಾಡಿ ಆ ವಿವಾಹದ ಮೂಲಕ ಮದುವೆ ಆಗೋದು ಹೇಗೆ ಅನ್ನೋ ಸ್ವಲ್ಪ ಸಂದೇಹ ನಮ್ಗೆ ಬರ್ಬೋದು. ಅದು ರಾಕ್ಷಸ ವಿವಾಹ ಅಂತಂದ್ರೆ ಕನ್ಯೆಯನ್ನು ಅಪಹಾರ ಮಾಡೋದು ಅಂತ ಇಷ್ಟೇ ಅರ್ಥ. ಅದರಲ್ಲಿ ಗಾಂಧರ್ವ ವಿವಾಹಕ್ಕೂ ಮತ್ತು ರಾಕ್ಷಸ ವಿವಾಹಕ್ಕೂ ವ್ಯತ್ಯಾಸ ಏನಂದ್ರೆ, ಗಾಂಧರ್ವ ವಿವಾಹ ಅಂತಂದ್ರೆ ಪತಿ ವರ ಮತ್ತು ವಧು ಇಬ್ರು ಪರಸ್ಪರರನ್ನ ಅಪೇಕ್ಷೆ ಪಟ್ಟು ಪರಸ್ಪರವನ್ನು ಒಪ್ಪಿಸಿಕೊಳ್ಳೋದು, ಇದಕ್ಕೆ ಗಾಂಧರ್ವ ವಿವಾಹ ಅಂತ ಕರೀತಾರೆ. ದುಷ್ಯಂತ ಶಕುಂತಲೆಯರು ಆಗಿದ್ದಂಥ ಮದುವೆ ಏನಿದೆ ಇದು ಗಾಂಧರ್ವ ವಿವಾಹ. ವಿವಾಹವು ಬ್ರಾಹ್ಮ, ದೈವ, ಆರ್ಷ, ಪ್ರಾಜಾಪತ್ಯ, ಆಸುರ, ಗಾಂಧರ್ವ, ರಾಕ್ಷಸ ಮತ್ತು ಪೈಶಾಚ ಎಂಬುದಾಗಿ 8 ವಿಧ. ಅದರಲ್ಲಿ ಬ್ರಾಹ್ಮ ವಿವಾಹ ಏನಂತಂದ್ರೆ, ಸದಾಚಾರ ನಿಷ್ಠನಾದಂಥ ವಿದ್ಯಾವಂತನಾದಂಥ ವರನನ್ನು ಕರೆದು ಪೂಜೆ ಮಾಡಿ ಅವನಲ್ಲಿ ನಾರಾಯಣನ ಚಿಂತನೆ ಮಾಡಿ ಲಕ್ಷ್ಮೀ ಸ್ವರೂಪಿಯ ತನ್ನ ಮಗಳನ್ನ ಕೊಟ್ಟು ಮದುವೆ ಮಾಡೋದೇನಿದೆ ಅದು ಬ್ರಾಹ್ಮ ವಿವಾಹ. ಶಕ್ತಿ ವಿಷಯನ ಅಲಂಕೃತ್ಯ ಅಂತ ಅಲ್ಲೊಂದು ಆಪಸ್ತಂಭರು ಅದಕ್ಕೆ ಒಂದು ಅಂಶವನ್ನು ಸೇರಿಸಿದ್ದಾರೆ. ಯಥಾಶಕ್ತಿಯಾಗಿ ಕನ್ಯೆಯಲ್ಲಿ ಅಲಂಕಾರ ಮಾಡಿ ಆ ವರನಿಗೆ ಮದುವೆ ಮಾಡಿಕೊಡಿ. ಇದು ಬ್ರಾಹ್ಮ ವಿವಾಹ. ವಧು ಗೃಹದಲ್ಲಿ ನಡೀಬೇಕಂತದ್ದು ಮದುವೆ. ವರ ಅದನ್ನು ಕನ್ಯೆಯ ಚಿತ್ರಗಳಿಂದ ಪೂಜೆಯನ್ನು ಸ್ವೀಕಾರ ಮಾಡಿ ಕನ್ಯೆಯನ್ನು ಸ್ವೀಕಾರ ಮಾಡ್ತಾನೆ. ಆಮೇಲೆ ದೈವ, ಆರ್ಷ ಮತ್ತು ಉಳಿದ ವಿವಾಹಗಳೇನಿವೆ ಆ ವಿವಾಹಗಳು ಇವತ್ತು ಆಚರಣೆಯಲ್ಲಿ ಇಲ್ಲ ಅಂತ ಹೇಳ್ತಾರೆ. ದೈವ ವಿವಾಹ ಅಂದರೆ ಕೆಲವೊಮ್ಮೆ ದಾನ ಮಾಡೋದು ಇತ್ಯಾದಿ ಉದ್ದೇಶದಿಂದ ಮಾಡುವಂತಹ ಮದುವೆಗಳೇನಿದೆ ಅದಕ್ಕೆ ದೈವ ವಿವಾಹ ಅಂತ ಕರೀತಾರೆ. ಸಹೋಭೌ ಚರತ ಧರ್ಮಮಿತಿ ವಾಚಾ ಅನುಭಾಷ್ಯತು ಕನ್ಯಾ ಪ್ರದಾನಮಭ್ಯರ್ಥ ಪ್ರಾಜಾಪತ್ಯೋ ವಿಧಿ ಶ್ರುತಃ. ಪ್ರಾಜಾಪತ್ಯ ವಿಧಿ ಅಂತಂದ್ರೆ ನೀವಿಬ್ಬರೂ ಕೂಡ ಗಂಡ ಹೆಂಡತಿಯರು ನೀವಿಬ್ಬರೂ ಕೂಡ ಭವಿಷ್ಯದಲ್ಲಿ ಕೂಡಿಯೇ ಧರ್ಮಾಚರಣೆಯನ್ನು ಮಾಡಿ ಕೂಡಿ ಬಾಳಿರಿ ಅಂತ ಅವರಿಗೆ ಆಶೀರ್ವಾದ ಮಾಡಿ ಮದುವೆ ಮಾಡಿಕೊಡೋದೇನಿದೆ ಅದನ್ನ ಪ್ರಾಜಾಪತ್ಯ ವಿವಾಹ ಅಂತ ಕರೀತಾರೆ. ಆರ್ಷ ವಿವಾಹ ಮತ್ತು ದೈವ ವಿವಾಹ ಇದರಲ್ಲಿ ಇದೆ ಅಂತ ನಾನು ಭಾವಿಸಿದ್ದೆ ಈ ಪುಸ್ತಕದಲ್ಲಿ. ಅದು ಇಲ್ಲಿ ಕಾಣಿಸ್ತಾ ಇಲ್ಲ. ಅದನ್ನ ನಾನು ಮತ್ತೊಂದ್ಸರಿ ಗಮನಿಸಿ ಹೇಳ್ತೀನಿ ಎಲ್ಲಾದ್ರೂ ಒಂದ್ ಕಡೆ. ಆರ್ಷ ವಿವಾಹ ಅಂತೂ ನೀವಿಬ್ರು ಕೂಡಿ ಧರ್ಮಾಚರಣೆಯನ್ನು ಮಾಡಿ ಧರ್ಮಾರ್ಥ ಕಾಮಗಳಲ್ಲಿ ನೀವು ಪರಸ್ಪರ ಮೀರಬೇಡಿ ಅಂತ ಹೇಳೋದೇನಿದೆ ಇದು ಪ್ರಾಜಾಪತ್ಯ ವಿವಾಹ. ಅದು ಇವತ್ತು ಈ 8 ವಿವಾಹ ಅಂತ ನಾವು ಹೇಳಿದ್ರು ಕೂಡ ಇದರಲ್ಲಿ ಕೆಲವು ಪರಸ್ಪರ ವ್ಯತ್ಯಾಸ ಇಲ್ಲ. ಮದುವೆ ಮಾಡಿಕೊಡೋದು ಕನ್ಯೆಯ ಚಿತ್ರಾದವನು ಮದುವೆ ಮಾಡಿಕೊಡೋದಂತಿದೆ. ಆ ಮದುವೆ ಮಾಡಿಕೊಡೋ ಉದ್ದೇಶ ಮತ್ತು ವಿಧಾನಗಳಲ್ಲಿ ಮಾತ್ರ ಸ್ವಲ್ಪ ವ್ಯತ್ಯಾಸ ಅಷ್ಟೇ. ಉಳಿದಂತೆ ಎಲ್ಲ ದಾನ ಮಾಡಿಕೊಡೋದು ಅಂತ ಹೀಗೆಲ್ಲ ಕೆಲವು ಸಂಗತಿಗಳಲ್ಲಿದೆ. ಇವತ್ತು ನಮ್ಮಲ್ಲಿ ಮದುವೆಗಳು ನಡೀತಾವಲ್ಲ ಅದರಲ್ಲಿ ಬ್ರಾಹ್ಮ, ಪ್ರಾಜಾಪತ್ಯ ಇವೆರಡರ ಅಂಶಗಳು ಕೂಡ ಸೇರಿರ್ತವೆ ಇವತ್ತು ಬಹುತೇಕ ನಡೆಯುವಂಥ ಮದುವೆಗಳಲ್ಲಿ. ಬ್ರಾಹ್ಮ ವಿವಾಹ ಯಾಕೆ ಅಂತಂದ್ರೆ ವರನನ್ನು ಕರೆದು ಪೂಜೆ ಮಾಡಿ ಮದುವೆ ಮಾಡಿಕೊಡೋದ್ರಿಂದ. ಧರ್ಮಾರ್ಥ ಕಾಮಗಳಲ್ಲಿ ಪರಸ್ಪರ ಮೀರಬೇಡಿ ಅಂತ ಹೇಳಿದ್ರಿಂದ ಅದು ಪ್ರಾಜಾಪತ್ಯ ವಿವಾಹನೂ ಕೂಡ ಹೌದು. ಮತ್ತು ಮುಂದಿನ ಆಸುರ, ಗಾಂಧರ್ವ, ರಾಕ್ಷಸ ಮತ್ತು ಪೈಶಾಚ ಅಂತಿವೆ ನೀವೆಲ್ಲ ಇವು ಸಾತ್ವಿಕ ಮದುವೆಗಳೇ ಅಲ್ಲ ಅಂತ ಹೇಳ್ತಾರೆ. ಬ್ರಾಹ್ಮ, ದೈವ, ಆರ್ಷ, ಪ್ರಾಜಾಪತ್ಯ,
ಆಸುರ, ಗಾಂಧರ್ವ, ರಾಕ್ಷಸ ಮತ್ತು ಪೈಶಾಚ ಅಂತ ಏನಿದೆ ಅವು ಸಾತ್ವಿಕ ವಿವಾಹಗಳಲ್ಲ. ಹಾಗಾಗಿ ಅವುಗಳ ಬಗ್ಗೆ ನಾವು ಹೆಚ್ಚು ಗಮನ ಕೊಡಬೇಕಾಗಿಲ್ಲ ಅಂತ ಈ ಪುಸ್ತಕವನ್ನು ರಚನೆ ಮಾಡಿದಂಥ ಪಂಡಿತರು ಅದ್ರ ಬಗ್ಗೆ ಹೇಳೋ ಮಾತು. ಗಾಂಧರ್ವ ವಿವಾಹ ಅಂತಂದ್ರೆ ವಯಸ್ಸಿಗೆ ಬಂದಂತಹ ಯುವಕ ಮತ್ತು ಯುವತಿ ಪರಸ್ಪರ ಒಪ್ಪಿ ಮದುವೆ ಮಾಡ್ತೀವಿ. ಮತ್ತು ಇಲ್ಲಿ ಈಗ ರಾಕ್ಷಸ ವಿವಾಹ ಅಂತ ಏನು ಬಂತಲ್ಲ, ರಾಕ್ಷಸ ವಿವಾಹ ಅಂತಂದ್ರೆ ಕನ್ಯೆಯನ್ನು ಅಪಹಾರ ಮಾಡ್ಕೊಂಡು ಹೋಗೋ ಮದುವೆ ಅಂತಷ್ಟೇ ಅದಕ್ಕೆ ಅರ್ಥ. ಕನ್ಯೆಯನ್ನು ಅಪಹಾರ ಮಾಡುವಾಗ ಅವಳ ಇಚ್ಛೆಗೆ ವಿರುದ್ಧವಾಗಿ ಮದುವೆ ಮಾಡಿದರೆ ಅದು ಅಸಾತ್ವಿಕವಾದಂಥ ಮದುವೆ. ಆದ್ರೆ ಅವಳಿಗೆ ಇಚ್ಛೆ ಇದ್ದು ಅವಳನ್ನ ಅಪಹಾರ ಮಾಡಿ ಮದುವೆ ಮಾಡ್ಕೊಂಡ್ರೆ ಅದು ಸ್ವಲ್ಪ ಮಟ್ಟಿಗೆ ಸಾತ್ವಿಕ ಮದುವೆನೇ. ಇವು ಉಳಿದವರಿಗೆಲ್ಲ ಅನ್ವಯ ಆಗುವಂಥ ನಿಯಮಗಳು. ಆಕೆ ಅವನನ್ನ ನನ್ನನ್ನು ರಾಕ್ಷಸ ರೀತಿಯಿಂದ ಮದುವೆ ಮಾಡ್ಕೋ ಅಂತ ಕೇಳ್ಕೊಂಡಿದ್ದೆ. ಮಾಮ್ರಾಕ್ಷಸೇನ ವಿಧಿನೋದ್ವಹ ವೀಜೆ ಶುಲ್ಕಾಂ, ವೀಜೆ ಶುಲ್ಕ ನಾನು ಪರಾಕ್ರಮಿ ಆದವನ್ನ ಮಾತ್ರ ನನ್ನನ್ನು ಮದುವೆ ಆಗಬೇಕು, ಅದರಲ್ಲೂ ರಾಕ್ಷಸ ವಿಧಿಯಿಂದ. ಹೀಗೆ ನಿನ್ನ ತಂದೆಯಾದವನೇ ನಿನ್ನ ಅಣ್ಣನೇ ನನಗೆ ಕೊಡ್ಲಿ ಅಂತ ನೀನು ಕೂತರೆ ಅವ್ರು ಕೊಡೋದಿಲ್ಲ. ಅದಕ್ಕಾಗಿ ರಾಕ್ಷಸ ಪದ್ಧತಿಯಿಂದ ನೀನು ನನ್ನನ್ನು ಅಪಹಾರ ಮಾಡು, ಅಪಹಾರ ಮಾಡು ಅನ್ನೋ ದೃಷ್ಟಿಯಿಂದ ಮಾತ್ರ ಅದನ್ನ ರಾಕ್ಷಸ ವಿವಾಹ ಅಂತ ಹೀಗೆ ಅರ್ಥ ಮಾಡ್ಕೊಳ್ಬೇಕು. ಅಂತಃಪುರದ ಮಧ್ಯಭಾಗದಲ್ಲಿ ನನಗೆ ಬಲವಾದಂಥ ಕಾವಲು ಇರ್ತದೆ. ಅಲ್ಲಿ ನನಗೆ ನನ್ನನ್ನು ಅಪಹಾರ ಮಾಡಬೇಕು ಅಂದ್ರೆ ಆ ಭಟರನ್ನೆಲ್ಲ ಕೊಲ್ಲಬೇಕಾಗ್ತದಲ್ಲ ಆ ಸೈನಿಕರನ್ನ. ರಕ್ತಪಾತ ಯಾಕೆ ಮಾಡಬೇಕು ಅಂತ ನಿನಗೆ ಸಂದೇಹ ಬರ್ಬೋದು. ಹಾಗೆ ಮಾಡಬೇಡ. ನಾನೇ ಒಂದು ಉಪಾಯ ಹೇಳ್ತೀನಿ. ನಾನು ನನ್ನ ಮನೆಯಿಂದ ಹೊರಗೆ ಬರ್ತೀನಿ. ನಮ್ಮ ಕುಲದ ಸಂಪ್ರದಾಯ ಅಂತ ವಿವಾಹದ ಹಿಂದಿನ ದಿವಸ ಕುಲದೇವತೆಯ ದರ್ಶನ ಮಾಡೋದ್ರ ಸಲುವಾಗಿ ಒಂದು ದೊಡ್ಡ ಯಾತ್ರೆಯೇ ಹೊರಡೋದಿರ್ತದೆ. ಆಗ ನವವಧುವಾದಗಳು ಗಿರಿಜಾದೇವಿಯ ಸಂದರ್ಶನಕ್ಕೆ ಹೋಗಬೇಕು. ಆ ಸಂದರ್ಭದಲ್ಲಿ ನೀನು ಸಂಚು ಹಾಕಿ ನನ್ನನ್ನು ಅಪಹಾರ ಮಾಡು, ಅಪಹಾರ ಮಾಡಿ ನಿನ್ನಲ್ಲಿಗೆ ಕರ್ಕೊಂಡು ಹೋಗು ಅಂತ ರುಕ್ಮಿಣಿ ಅವನಿಗೆ ಹೇಳಿದ ಮಾತು. ಕೊನೆಯದಾಗಿ ಒಂದು ಎಚ್ಚರಿಕೆ ಹೇಳಿದ್ದವರು ಭಾಗವತದಲ್ಲಿ ಬರೋ ಮಾತು. ನಾನೇನಾದರೂ ನಿನ್ನನ್ನು ಮದುವೆ ಆಗೋದ್ರಲ್ಲಿ ವಿಫಲರಾದರೆ, ನಿನ್ನ ಪಾದಕಮಲಗಳ ಧೂಳಿಯ ಸಂಪರ್ಕ ನನಗೆ ಸಿಗದೆ ಹೋದರೆ ನಾನು ತೀಕ್ಷ್ಣವಾದಂತಹ ವೃತೋಪವಾಸಗಳನ್ನು ಮಾಡಿ ಈ ಶರೀರವನ್ನು ಪರಿತ್ಯಾಗ ಮಾಡ್ತೇನೆ, ಎಚ್ಚರಿಕೆಯಲ್ಲಿ. ಆದರೆ 100 ಜನ್ಮಗಳು ಕಳೆದರೂ ಕೂಡ ಬೇರೆಯವರನ್ನು ಮದುವೆ ಆಗೋದಿಲ್ಲ. ಹೀಗೆ ಇದ್ದೇನೆ ಹೊರತು ಬೇರೆಯವ್ರನ್ನ ಮದುವೆ ಆಗೋದಿಲ್ಲ. ಅದಕ್ಕಾಗಿ ಶರೀರವನ್ನು ಪರಿತ್ಯಾಗ ಮಾಡ್ಕೊಂಡು ಬಿಡ್ತೀನಿ, ನಾನು ಶರೀರ ಶೋಷಣೆ ಮಾಡ್ಕೊಂಡು ಬಿಡ್ತೀನಿ. ಹಾಗಾಗಿ ಈ ಒಂದು ಸಂಗತಿಯನ್ನು ಮನಸ್ಸಿನಲ್ಲಿಟ್ಟುಕೋ, ನೀನು ನನ್ನನ್ನು ತಿರಸ್ಕಾರ ಮಾಡಬೇಡ. ಎರ್ಹಿ ಅಂಬುಜಾಕ್ಷ ನಲಭೇಯ ಭವತ್ ಪ್ರಸಾದಂ, ನಿನ್ನ ಪ್ರಸಾದ ನನಗೇನಾದ್ರು ಸಿಗದೆ ಹೋದರೆ ಜಶ್ಯಾ ಮಹೂನ್ ವ್ರತಕಶಾನ್, ತೀಕ್ಷ್ಣವಾದ ವ್ರತಗಳನ್ನು ಮಾಡಿ ನನ್ನ ಶರೀರವನ್ನು ಶೋಷಣೆ ಮಾಡ್ಕೊಂಡು ನಾನು ಪ್ರಾಣ ಬಿಟ್ಟು ಬಿಡ್ತೀನಿ. ಶತಜನ್ಮ ಶಿಷ್ಯ 100 ಜನ್ಮಗಳು ಕಳೆದರೂ ಕೂಡ ಇದ್ರ ಬಗ್ಗೆ ನಿನಗೆ ಎಚ್ಚರಿಕೆ ಇರಲಿ ಅಂತ ರುಕ್ಮಿಣಿ ಹೇಳಿದ್ದು. ಆ ಬ್ರಾಹ್ಮಣ ಕೃಷ್ಣನಿಗೆ ಹೇಳಿದ, ರುಕ್ಮಿಣಿ ನಿನಗೆ ಕೊಟ್ಟಿರುವಂತಹ ಗುಟ್ಟಿನ ಸಂದೇಶ ಇಲ್ಲಿದೆ, ಇದನ್ನು ಸ್ವೀಕಾರ ಮಾಡು, ಮುಂದೆ ಏನು ಮಾಡಬೇಕು ಅಂತ ನೀನು ವಿಚಾರ ಮಾಡು ಅಂತ ಹೇಳಿದ. ಅಲ್ಲಿಗೆ ಆ ಭಾಗವತದ ದಶಮಸ್ಕಂದದ 52ನೇ ಅಧ್ಯಾಯದಲ್ಲಿ ಮುಕ್ತಾಯ ಆಗಿದೆ. ಪತ್ರ ತಗೊಂಡು ಹೋದವರು ಅವ್ರು ವಾದರಾದರೆ ಅಲ್ಲ. ಹಾಗಾಗಿ ರುಕ್ಮಿಣಿ ವಿಷಯದಲ್ಲಿ ಏನು ಬಂತು, ಆ ಪತ್ರದ ಏನು ಒತ್ತಣಿಕೆ ಇತ್ತು ಅದನ್ನು ಸ್ವಲ್ಪ ನೋಡಬೇಕು. ವೇದವೇದ್ಯನಾದಂತಹ ಕೃಷ್ಣನೇ ನಿನ್ನ ಪಾದದ ಸೇವೆಯನ್ನು ನನಗೆ ಕೊಟ್ಟು ಅನುಗ್ರಹ ಮಾಡು. 100 ಮನ್ಮಥರನ್ನು ಮೀರಿಸಿದಂತ ಸೌಂದರ್ಯ ಇದ್ದಿತ್ತು ನಿನ್ನದು. ಅನೇಕ ಜನ ನನ್ನನ್ನು ಬಯಸಿ ಬರ್ತಾ ಇದ್ದಾರೆ, ಶಿಶುಪಾಲ ಮೊದಲಾದವರು. ನೀನು ನನ್ನನ್ನು ಮದುವೆ ಆಗದೇ ಇದ್ರೆ, ಒಂದು ವೇಳೆ ಶಿಶುಪಾಲನು ನನ್ನನ್ನು ಮದುವೆ ಆಗದೇ ಇದ್ರೆ, ಇಬ್ಬರು ಜಗಳ ಮತ್ತು ಮೂರೇ ಲಾಭ ಅಂತ ಹೇಳಿ ಮತ್ತೆ ಯಾರೊಬ್ರು ನನ್ನನ್ನು ಬಯಸಿ ಬಂದ್ಬಿಡ್ಬೋದು. ಹಾಗೆ ಇಲ್ಲಿಲ್ಲ, ಸುಮ್ಮನೆ ನಾನು ಸಾಂದರ್ಭಿಕವಾಗಿ ಹೇಳಿದೆ ಅಷ್ಟೇ. ಆ ಶಿಶುಪಾಲ ಮೊದಲಾದವರನ್ನ ಯುದ್ಧ ಮಾಡಿ ಯಮನ ಊರಿಗೆ ಕಳಿಸಿಬಿಡು. ಎಲ್ಲ ಪ್ರಾಣಿಗಳಲ್ಲೂ ವಾಸ ಮಾಡುವವನೇ, ಎಲ್ಲರ ಮನಸ್ಸನ್ನು ಬಲ್ಲವನೇ, ನನ್ನ ಮನಸ್ಸನ್ನು ತಿಳಿದು ನಿನ್ನ ಪಾದಗಳ ಸೇವೆಯನ್ನು ನನಗೆ ಕೊಡು. ಸಂಸಾರದ ಎಲ್ಲ ತಾಪಗಳನ್ನು ನೀಗಿಸುವಂತ ಕೃಷ್ಣನೇ, ನೀನು ಮೊದಲೇ ನನ್ನ ಮನಸ್ಸನ್ನು ಅಪಹಾರ ಮಾಡಿಬಿಟ್ಟಿದ್ದೆ. ನಿನ್ನ ಪಾದದಲ್ಲಿರುವಂತಹ ಧ್ವಜ, ಶಂಖ, ಚಕ್ರ ಮೊದಲಾದಂತಹ ಚಿಹ್ನೆಗಳೇನಿವೆ ಅದನ್ನ ನನ್ನ ವಕ್ಷಸ್ಥಳದಲ್ಲಿ ನೀನು ಮೂಡಿಸಿದ್ದಿ. ಹೀಗೆ ನಿನ್ನ ಚಿಹ್ನೆಗಳು ಈಗ ನನ್ನ ಶರೀರದಲ್ಲಿ ಈಗಾಗಲೇ ಮೂಡಿವೆ. ನಿನ್ನ ಚಿಹ್ನೆಗಳು ಮೂಡಿರೋದ್ರಿಂದ ನಾನು ಬೇರೆಯವಳಿಗೆ ಪಾತ್ರವೇ ಅಲ್ಲ. ನಾನು ಹುಟ್ಟೋದಕ್ಕಿಂತ ಮೊದಲೇ ನಿನ್ನ ಚಿಹ್ನೆಗಳು ನನ್ನಲ್ಲಿ ಮೂಡಿರೋದ್ರಿಂದ ನೀನೇ ನನ್ನನ್ನು ಸ್ವೀಕಾರ ಮಾಡಬೇಕು. ಸಂಸಾರ ನಾಶಕನಾದಂಥ ಕೃಷ್ಣನೇ, ಬ್ರಹ್ಮ, ರುದ್ರ, ಇಂದ್ರ, ಅಗ್ನಿ ಮೊದಲಾದಂತಹ ಸಕಲ ಲೋಕಪಾಲಕರನ್ನ, ಸಕಲ ದೇವತೆಗಳನ್ನ, ಮುನಿಗಳನ್ನ, ಶಾಸ್ತ್ರಾರ್ಥ ಪಂಡಿತರಾದಂತಹ ವಿದ್ವಾಂಸರನ್ನ ಧಿಕ್ಕಾರ ಮಾಡಿ ನಿನ್ನಲ್ಲಿ ಮನಸ್ಸಿಟ್ಟಿದ್ದೇನೆ. ನೆನ್ಪಿಟ್ಕೋ, ಎಂತೆಂಥವ್ರನ್ನ ತಿರಸ್ಕಾರ ಮಾಡಿದ್ದೇನೆ ಅಂತ ನೆನ್ಪಿಟ್ಕೋ. ನನ್ನ ಮನಸ್ಸಾಕ್ಷಿಯಿಂದ ಅವರೆಲ್ಲರಿಗಿಂತ ನೀನು ಹೆಚ್ಚಿನವನು ಅಂತ ತಿಳ್ಕೊಂಡು ನಿನ್ನನ್ನು ಸರ್ವೇಶ್ವರ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ನನ್ನನ್ನ ನೀನು ಸ್ವೀಕಾರ ಮಾಡು. ಚತುರ್ಮುಖ ಬ್ರಹ್ಮ ನನಗೆ ಮಗನ ಸಮಾನ ನೆನಪಿರ್ಲಿ. ಯಾಕೆ ನಾನು ಅವ್ರನ್ನೆಲ್ಲ ಬಿಟ್ಟೆ ಅಂದ್ರೆ, ಚತುರ್ಮುಖ ಬ್ರಹ್ಮ ನನಗೆ ಮಗನ ಸಮಾನ, ಶಿವ ನನಗೆ ಮೊಮ್ಮಗ, ಅವ್ರನ್ನೆಲ್ಲ ಏನ್ ಸರಿ ನಾನು ಸ್ವೀಕಾರ ಮಾಡುದು? ಚಂದ್ರ ನನಗೆ ಒಡ ಹುಟ್ಟಿದವನು. ಚಂದ್ರ ಬೇಕಾದ ಸುಂದರ ಇರ್ಬೋದು,
ಕ್ಷೀರಸಾಗರದಲ್ಲಿ ಅವನು ನಾನು ಇಬ್ರು ಕೂಡ ಹುಟ್ಟಿದವರು. ಅವನು ನನಗೆ ಸಹೋದರ. ಸಮುದ್ರರಾಜ ಅವನು ರತ್ನಾಕರ ಇರಬಹುದು, ಆಗ ಅವನು ನಮ್ಮ ಅಪ್ಪ. ವಸಂತನ ಸ್ನೇಹಿತನಂತ ಮನ್ಮಥ, ಅವನು ಬೇಕಾದಷ್ಟು ಸುಂದರನೇ ಜಗತ್ತಿನಲ್ಲಿ, ಆಗ ಅವನು ನನ್ನ ಮಗನೇ. ಯಾಕಂದ್ರೆ ಮನ್ಮಥನ ಅಪ್ಪ ಅಂತಾರೆ ಕೃಷ್ಣನಿಗೆ. ಎಲ್ಲ ಜಗತ್ತಿಗೂ ನಾನು ತಾಯಿ ಅಂದಮೇಲೆ ನನಗೆ ಸೂಕ್ತರಾದವರು ಜಗತ್ತಿನಲ್ಲಿ ಯಾರೂ ಇಲ್ಲವೇ ಇಲ್ಲ. ನಿನ್ನನ್ನೇ ನಾನು ಸ್ವೀಕಾರ ಮಾಡಬೇಕು. ಚಿದಾನಂದಮಯವಾದ ದೇಹ ಉಳ್ಳಂತಹ ನಿನ್ನನ್ನೇ ನಾನು ಪತಿ ಅಂತ ನಂಬಿದ್ದೇನೆ. ನಿನ್ನ ಶರೀರ ಬೇರೆ, ನಿನ್ನ ಆತ್ಮ ಬೇರೆ ಅಲ್ಲ. ನಿನ್ನ ಶರೀರದಲ್ಲಿ ಯಾವ ಸೌಂದರ್ಯ ಕಂಗೊಳಿಸ್ತಿದೆಯೋ ಅದೇ ಶರೀರ ನಿನ್ನ ಆತ್ಮದಲ್ಲಿ ಕೂಡ ಇದೆ. ಯಾಕಂದ್ರೆ ಇಡೀ ಪ್ರಪಂಚವೇ ನಿನ್ನನ್ನು ಏನಂತ ತಿಳಿದಿದೆ, ಅಚ್ಯುತ ಅಂತ ತಿಳಿದಿದೆ, ನಾಶರಹಿತ ಅಂತ ತಿಳಿದಿದೆ. ನಿನ್ನ ಶರೀರಕ್ಕೂ ಸಾವಿಲ್ಲ, ಆತ್ಮಕ್ಕೂ ನಾಶವಿಲ್ಲ. ಅಚ್ಯುತ ಅನ್ನೋ ಹೆಸರೇ ಬೇರೆ ಯಾರಿಗೂ ಇಲ್ಲ. ಹಾಗಿರುವಾಗ ಅಂಥ ವಿಶಿಷ್ಟವಾದ ನಾಮವುಳ್ಳಂತಹ, ವಿಶಿಷ್ಟವಾದ ಸೌಂದರ್ಯವುಳ್ಳಂತಹ ನಿನ್ನನ್ನ ನಾನು ಬಯಸಿ ಬದುಕಿದ್ದೇನೆ. ಏನಿಲ್ಲ, ಅಚ್ಯುತ ಅಂತ ದೀರ್ಘಕಾಲ ಬದುಕುವವರಿಗೂ ಅಚ್ಯುತ ಅಂತ ಕರೀತಾರೆ. ನಾಶರಹಿತ ಏನಾಗಬೇಕಾಗಿಲ್ಲ ಅಂತ ಯಾರು ಶಂಕೆ ಮಾಡ್ಬೋದು. ದೀರ್ಘಕಾಲ ಬದುಕುವವರೆಲ್ಲರಿಗೂ ಅಚ್ಯುತ ಅಂತ ಹೆಸರಿಲ್ಲ. ನೋಡು, ನಿನ್ನ ಮಗ ಬ್ರಹ್ಮ ಇದ್ದಾನಲ್ಲ, ಅವನು ದೀರ್ಘಕಾಲ ಬದುಕ್ತಾನಲ್ಲ. ಅವನ ಆಯುಷ್ಯ ಏನು ಕಡಿಮೆನೆ? ಬ್ರಹ್ಮನ ಆಯುಷ್ಯ. ಅವನು ಪ್ರತಿಯೊಂದು ಹಗಲಿನಲ್ಲಿಯೂ ಅನೇಕ ಯುಗಗಳನ್ನು ನಡೆದು ಹೋಗ್ತವೆ. ಅಂತ ದೀರ್ಘಕಾಲ ಆಯುಷ್ಯ ಇದ್ದಂತ ಬ್ರಹ್ಮನಿಗೆ ಏನಾದ್ರು ಅಚ್ಯುತ ಅಂತ ಯಾರು ಕರೀತಾರೇನೋ? ಅದು ಕರೆಯೋದಿದ್ದು ನಿನಗೊಬ್ಬನಿಗೆ. ಹಾಗಾಗಿ ನಿನ್ನನ್ನು ನಾನು ಬಯಸಿದ್ದೇನೆ. ಮೇಘದಂತೆ ನೀಲವಾದ ಕಾಂತಿ ಉಳ್ಳವನೇ, ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ನಿನ್ನ ಹೊಟ್ಟೆಯೊಳಗೆ ಅಡಗಿಸಿಟ್ಟುಕೊಂಡು ಆಲದ ಎಲೆಯ ಮೇಲೆ ನೀನು ಮಲಗಿರ್ತಿ. ಆ ಎಲ್ಲ ದೇವತೆಗಳನ್ನು ನಿನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದೀಯಲ್ಲ, ಅಂಥ ದೇವರನ್ನ ನಿನ್ನನ್ನು ನಾನು ಬಯಸ್ತೇನೆ, ಬೇರೊಬ್ಬನನ್ನ ಅಲ್ಲ. ನಿನ್ನ ಒಂದು ರೋಮ ಕೂಪದಲ್ಲಿ ಸಕಲ ಬ್ರಹ್ಮಾಂಡಗಳು, ಎಷ್ಟೆಷ್ಟೋ ಬ್ರಹ್ಮಾಂಡಗಳು ಅಡಗಿವೆ. ಹಾಗಿರುವಾಗ ನಿನ್ನ ದೇಹ ಪಂಚಭೂತಗಳಿಂದ ಉತ್ಪನ್ನವಾದದ್ದೇನು? ಪಂಚಭೂತಗಳಿಂದ ನಿನ್ನ ಶರೀರ ಉತ್ಪನ್ನವಾಗಿದ್ದರೆ ಅದರಲ್ಲಿ ಈ ಪಂಚಮಹಾಭೂತಗಳು ಅಡಕವಾಗಿರ್ಲಿಕ್ಕೆ ಸಾಧ್ಯ ಆಗ್ತಿತ್ತೇನು? ಅಂತೂ ಅವನ ಶರೀರ, ಅವನ ಆತ್ಮ ಎಲ್ಲವೂ ಕೂಡ ನಾಶರಹಿತ ಅಂತ ಆ ಋಷಿ ಪದೇ ಪದೇ ಪ್ರತಿಪಾದನೆ ಮಾಡ್ತಾಳೆ. ನೀನು ಕೃಪಾಸಾಗರನಾದವನು. ನಿನ್ನನ್ನು ಯಾರು ಬಯಸ್ತಾರೆ ಅವ್ರ ಕಡೆ ನೀನು ತಪ್ಪದೇ ಹೋಗಿದ್ದೆ. ಬಯಸಿದವರನ್ನು ಯಾರನ್ನು ಕೂಡ ನೀನು ನಿರಾಶೆ ಮಾಡಿದವನಲ್ಲ. ಗೋಪಸ್ತ್ರೀಯರನ್ನ ಮತ್ತು ಅಪ್ಸರಿಯರಾಗಿ ಜನಿಸಿದಂತಹ ಉಳಿದೆಲ್ಲ ಸುಂದರಿಯನ್ನ ಅವರು ಜಾರಿಣಿಯರಾಗಿದ್ರು ನೀನು ಅವರನ್ನು ಕಾಪಾಡಿದ್ದೆ. ನಾನು ನಿನ್ನವಳು, ಅವರೆಲ್ಲಕ್ಕಿಂತ ಹೆಚ್ಚಿನವಳು. ಶಿಶುಪಾಲಾದಿಗಳ ಆತಂಕ ನನಗೆ ಬಂದು ಒದಗಿದೆ. ಈಗ ಅದನ್ನು ಬಿಡಿಸಿ ನನ್ನನ್ನು ಕಾಪಾಡುವ. ಅನಾದಿ ಕಾಲದಿಂದ ನಿನ್ನ ಪತ್ನಿ ಅಂತ ನಾನು ಪ್ರಸಿದ್ಧರಾಗಿದ್ದೇನೆ. ಹಾಗಿರುವಾಗ ನನ್ನನ್ನು ನೀನೇನು ಕದ್ದೊಯ್ಯುವಾಗ ಈ ರುಕ್ಮಿಯಾಗಲಿ, ಭೀಷ್ಮಕನಾಗಲಿ, ರಾಜನಾದಂತಹ ಜರಾಸಂಧ, ಶಿಶುಪಾಲ ಇತ್ಯಾದ್ರಿಂದ ನನಗೆ ಏನಾಗೋದಿದೆ? ನನ್ನ ಅಪ್ಪ ಆಗಲಿ, ನನ್ನ ಅಣ್ಣ ಆಗಲಿ ನಿನಗೆ ನನ್ನನ್ನು ಮದುವೆ ಮಾಡಿ ಕೊಟ್ಟರೆಷ್ಟು ಬಿಟ್ಟರೆಷ್ಟು. ನಾನು ನಿನಗೆ ಅನಾದಿ ಕಾಲದ ಪತ್ನಿ, ನೀನು ನನಗೆ ಅನಾದಿ ಕಾಲದ ಪತಿ. ದೇವಿತ್ವಂ ಲಲನಾರತ್ನಂ ದೇವೋಸೋ ಪುರುಷೋತ್ತಮ ಯುವಾಂ ಯುವಾನೋ ಸತತಂ ಯುವಯೋರ್ನ ವಯೋಧಿಕ ಅಂತ ವಾದಿರಾಜರು ಶ್ರೀ ಗುಣದರ್ಪದಲ್ಲಿ ಕೃಷ್ಣನ ಮತ್ತು ರುಕ್ಮಿಣಿಯ ಸೌಂದರ್ಯವನ್ನು ವರ್ಣನೆ ಮಾಡ್ತಾರೆ. ನೀನು ಶ್ರೀರತ್ನ, ದೇವಿಯೇ ಲಕ್ಷ್ಮೀದೇವಿ, ನೀನು ಶ್ರೀರತ್ನ, ಅವನು ಪುರುಷೋತ್ತಮ. ನೀವು ನಿತ್ಯ ಯೌವನವುಳ್ಳವರು. ಯುವಾನೋ ಸತತಂ, ನಿತ್ಯ ಯುವಕರು ನೀವು. ನಿಮಗಿಂತ ಹಿರಿಯರಾದವರು ಜಗತ್ತಿನಲ್ಲಿ ಯಾರೂ ಇಲ್ಲವೇ ಇಲ್ಲ. ನವಯೋಹೋ ಯುವಯೋಹೋ ಅಧಿಕ, ನಿಮಗಿಂತ ವಯಸ್ಸಿನಿಗಿಂತ ಜ್ಯೇಷ್ಠರಾದವರೇ ಯಾರೂ ಇಲ್ಲ. ಇತರರಿಗೆ ಸುಲಭವಾಗಿ ಸಿಗದಂಥದ್ದು ನಿನ್ನ ಪಾದ ಸೇವನೆ. ಆ ಪಾದ ಸೇವನೆ, ಅದಕ್ಕೆ ನಾನೊಬ್ಬಳೇ ಮುಖ್ಯವಾಗಿ ಯೋಗ್ಯಳು. ನನ್ನನ್ನು ನೀನು ಇಲ್ಲಿಂದ ಕರ್ಕೊಂಡು ಹೋಗು. ಸೌಂದರ್ಯನಿದೆಯೇ ಮುಕುಂದನಾದವನೇ, ಅಂದ್ರೆ ಸರ್ವರಿಗೂ ಮೋಕ್ಷವನ್ನು ಕೊಡುವಂಥವನೇ, ಪ್ರಾಣನಾಥನೇ, ನಿನ್ನನ್ನು ಶರಣಾಗತವಾಗಿ ಬಂದಂತಹ ನನಗೆ ನೀನು ಸಂದರ್ಶನವನ್ನು ಕೊಡು. ಹೀಗೆ ಆ ರುಕ್ಮಿಣಿ ಕೃಷ್ಣನಿಗೆ ಒಂದು ಸಂದೇಶವನ್ನು ಕಳಿಸಿದ ಒಂದು ಮಾತಿದೆ. ಈ ಸಂದೇಶವನ್ನು ಕಳಿಸಿದಳು ಅಂತ ಈ ಸುದ್ದಿ ಕೇಳಿದ ಕೂಡಲೇ ಆ ಕೃಷ್ಣ ಏನ್ ಮಾಡಿದ, ಆ ಬ್ರಾಹ್ಮಣನ ಕೈಗಳನ್ನು ಹಿಡ್ಕೊಂಡ, ಎರಡು ಕೈಯಿಂದ ಹಿಡ್ಕೊಂಡು ಜೋರಾಗಿ ಅಟ್ಟಹಾಸ ಮಾಡಿ ನಕ್ಕಿದಂತೆ. ರುಕ್ಮಿಣಿಯ ಮನಸ್ಸು ನನ್ನ ಮೇಲೆ ಹೇಗೆ ನೆಟ್ಟಿದೆಯೋ ಹಾಗೆ ನನ್ನ ಮನಸ್ಸು ಕೂಡ ಅವಳಲ್ಲೇ ನೆಟ್ಟು ಬಿಟ್ಟಿದೆ. ಹಾಗಿರುವಾಗ ನಾನು ಅವಳಿಗಾಗಿ ಯಾವುದೇ ವಿಳಂಬವನ್ನು ಮಾಡ್ಲಿಕ್ಕೆ ತಯಾರಿಲ್ಲ. ನನಗೆ ರಾತ್ರಿ ನಿದ್ದೆನೇ ಬರ್ತಿಲ್ಲ ಅಂತಂತ ಕೃಷ್ಣ. ಹೌದು, ಅವ್ನಿಗೆ ನಿದ್ದೆ ಇಲ್ಲವೇ ಇಲ್ಲ. ನಿದ್ರೆ ನಮಗಷ್ಟೇ. ನಮಗೆ ನಿದ್ರೆ ಬರ್ತಿರ್ತದೆ ಸಾಮಾನ್ಯವಾಗಿ, ಆದ್ರೆ ಇಂಥ ಅವಗಡೆ ಏನಾದ್ರು ನಮ್ಮ ಜೀವನದಲ್ಲಿ ನಡೆಸಿದ್ರೆ ನಿದ್ರೆ ತಪ್ಪುತ್ತೆ. ಅವನಿಗೆ ನಿದ್ರೆ ಅನ್ನೋದೇ ಇಲ್ಲ. ರುಕ್ಮಿಯು
ದ್ವೇಷದಿಂದಾಗಿ ನನಗೆ ರುಕ್ಮಿಣಿಯನ್ನು ಕೊಡ್ಲಿಕ್ಕೆ ತಯಾರಿಲ್ಲ, ಶಿಶುಪಾಲನಿಗೆ ಕೊಡ್ಲಿಕ್ಕೆ ಹೊರಟಿದ್ದಾನೆ ಅನ್ನೋ ಸುದ್ದಿಯನ್ನು ನಾನು ಕೇಳಿದ್ದೇನೆ. ಆ ಎಲ್ಲ ರಾಜರನ್ನು ನಾನು ಇವತ್ತು ಸೋಲಿಸುವನಿದ್ದೇನೆ, ಸೋಲಿಸಿ ರುಕ್ಮಿಣಿಯನ್ನು ನನ್ನ ಕಡೆಗೆ ತರುವವನಿದ್ದೇನೆ. ಹೀಗೆ ಆ ಬ್ರಾಹ್ಮಣನಿಗೆ ಹೇಳಿದ ನಂತರ ಆ ಬ್ರಾಹ್ಮಣನನ್ನೇ ಕೇಳಿದ ಅವನು, ಆ ರುಕ್ಮಿಣಿಯ ಸ್ವಯಂವರ ನಡೆಯುವಂತಹ ಪ್ರದೇಶ ಯಾವುದು ಅದೆಲ್ಲ ನಾನು ಬೇಗ ಹೇಳು. ತನ್ನ ದಾರಸಿಯಾದಂತಹ ದಾರುಕನಿಗೆ ಬೇಗ ರಥವನ್ನ ಸಿದ್ಧ ಮಾಡುವಂತೆ ಆಜ್ಞಾಪನೆ ಮಾಡಿದ. ರಥವು ಸಿದ್ಧವಾಗಿ ನಿಂತು ಆ ಕೃಷ್ಣ ಆ ಬ್ರಾಹ್ಮಣನನ್ನೇ ರಥದಲ್ಲಿ ಹಾಕಿಸಿ ಅವನ ಜೊತೆಗೆ ಹೋದ ಆ ಜಾಗಕ್ಕೆ ಅಂತ ಇದೆ. ಹೀಗೆ ತನ್ನ ಈ ಅನರ್ಥ ದೇಶದಿಂದ, ದ್ವಾರಕಾನಗರ ಏನಿತ್ತಲ್ಲ ಅದು ಅನರ್ಥ ದೇಶ ಅಂತ. ಯಾಕಂದ್ರೆ ಅನರ್ಥ ಅನ್ನುವಂತಹ ರಾಜನ ಮಗ ರೇವತ ಅದನ್ನು ಸ್ಥಾಪನೆ ಮಾಡಿದ್ದ. ಹಾಗಾಗಿ ಆ ಅನರ್ಥ ದೇಶದಿಂದ ವಿದರ್ಭ ದೇಶಕ್ಕೆ ಅವನು ಪ್ರಯಾಣ ಮಾಡಿದ. ಇಲ್ಲಿ ಭಾಗವತದಲ್ಲಿ ಬರುವ ಮಾಹಿತಿ ಅಂತ, ಭೀಷ್ಮಕ ತನ್ನ ಮಗನಾದಂತಹ ರುಕ್ಮಿಣಿಯ ಮೇಲಿನ ಮೋಹ ಅವನಿಗೆ. ಹರಿವಂಶದಲ್ಲಿ ಬರುವಂತೆ ಆ ಭೀಷ್ಮಕ ತನ್ನ ತಪ್ಪನ್ನು ಕೃಷ್ಣನ ಎದುರಿಗೆ ಒಪ್ಕೊಂಡಿದ್ದ ಅಂತಿದೆ. ಆದ್ರೆ ಭಾಗವತದಲ್ಲಿ ಬರುವಂತೆ ಇನ್ನೂ ಅವನಿಗೆ ತನ್ನ ಮಗನಾದಂತಹ ರುಕ್ಮಿಣಿಯ ಮೇಲೆ ಮೋಹ ಇತ್ತು, ಜರಾಸಂಧಾದಿಗಳ ಭಯವಿತ್ತು. ಹಾಗಾಗಿ ಆ ತನ್ನ ಮಗಳಾದಂತಹ ರುಕ್ಮಿಣಿಯನ್ನೇ ಶಿಶುಪಾಲನಿಗೆ ಮದುವೆ ಮಾಡಿಕೊಡ್ಬೇಕು ಅಂತ ಅಪೇಕ್ಷೆ ಇನ್ನೂ ಅವನ ತಲೆಯಲ್ಲಿ ಇತ್ತು ಆ ಭೀಷ್ಮಕ ರಾಜನಿಗೆ. ಆ ಕುಂದಿನ ನಗರದ ಸಕಲ ರಾಜಬೀದಿಗಳನ್ನು ಸ್ವಚ್ಛವಾಗಿಟ್ಟಿದ್ರು. ಪಟ್ಟಣವು ಕೂಡ ಉತ್ಸವಕ್ಕಾಗಿ ಕಂಗೊಳಿಸ್ತಾ ಇತ್ತು. ಶಿಶುಪಾಲ, ಪೌಂಡ್ರಕ, ದಂತವಕ್ತ, ವಿದೂರಥ, ಶಾಲ್ವ, ಜರಾಸಂಧ ಮೊದಲಾದಂತಹ ಎಲ್ಲ ರಾಜರು ಕೂಡ ಅಲ್ಲಿ ಆಗಮಿಸಿದ್ರು ಆ ಸ್ವಯಂವರದಲ್ಲಿ ಭಾಗವನ್ನು ತಗೊಳ್ಬೇಕು ಅನ್ನೋ ದೃಷ್ಟಿಯಿಂದ. ಶಿಶುಪಾಲನ ಕಡೆಯಿಂದ ಬಂದಂತಹ ಎಲ್ಲ ರಾಜರು ಕೂಡ ಕೃಷ್ಣನ ವಿರೋಧಿಗಳೇ ಆಗಿದ್ರು. ಏನಕ್ಕೇನ ಪ್ರಕಾರೇಣ ಈ ಮದುವೆ ಅದು ಶಿಶುಪಾಲನ ಜೊತೆಗೆ ಆಗಬೇಕು, ರುಕ್ಮಿಣಿಯ ಮದುವೆ ಅಂತ ಅವರೆಲ್ಲ ಭಾವಿಸಿದ್ರು. ಸಕಲ ಚತುರಂಗ ಸಮೇತವಾದಂತಹ ಸೈನ್ಯವನ್ನೇ ಅವರು ತಗೊಂಡು ಬಂದಿದ್ರು. ಇದು ಬಲರಾಮನಿಗೆ ಗೊತ್ತಾಯ್ತು ಸುದ್ದಿ. ಕೃಷ್ಣ ಈ ಬ್ರಾಹ್ಮಣನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿದ್ದು ಬಲರಾಮನಿಗೆ ಮೊದಲು ಗೊತ್ತಿರಲಿಲ್ಲ. ಅಲ್ಲಿ ಕೃಷ್ಣ ಎಲ್ಲಿ ಅಂತ ನೋಡ್ತಾನೆ, ದ್ವಾರಕಾನಗರದಲ್ಲಿ ಕೃಷ್ಣ ಇರಲಿಲ್ಲ, ಹೋಗಿದ್ದಾನೆ ಕುಂದಿನಪುರಕ್ಕೆ ಅಂತ ಗೊತ್ತಾಗ್ತಿಲ್ಲ. ಆ ಬಲರಾಮ ದೊಡ್ಡ ಯುದ್ಧವೇ ಆಗ್ಬೋದು, ನಾನು ಹೋಗ್ತೇನೆ ಅಂತ ಹೊರಟ. ನನಗೊಂದು ದೊಡ್ಡ ಸ್ನೇಹವನ್ನು ಸೈನ್ಯವನ್ನು ತಗೊಂಡು ಕೃಷ್ಣನ ಬಲಪರಾಕ್ರಮಗಳ ಮೇಲೆ ಈ ಬಲರಾಮನಿಗೆ ವಿಶ್ವಾಸ ಇರಲಿಲ್ಲ ಅಂತ ಏನಿಲ್ಲ. ಆದ್ರೆ ಆ ಕೃಷ್ಣನ ಮೇಲೆ ಅವನಿಗೆ ಏನು ಸ್ನೇಹ ಇತ್ತಲ್ಲ, ತಮ್ಮನ ಮೇಲಿನ ಪ್ರೀತಿ, ಆ ಪ್ರೀತಿಯನ್ನು ಅವನು ಗಮನಿಸಿ ದೊಡ್ಡ ಸೈನ್ಯವನ್ನು ತಗೊಂಡು ಅವನು ಈ ಕುಂದಿನಪುರಕ್ಕೆ ಬಂದ ಅಂತ ಈ ಕಥೆ ಇದೆ. ಆಗ ಕೃಷ್ಣ ಕುಂದಿನಪುರಕ್ಕೆ ಹೊರಟ ಅಂತ ಕಥೆ ನೋಡಿದ್ವಿ, ಬಲರಾಮನು ಅವನು ಹಿಂದೆ ಹೊರಟ ಅಂತ ಕಥೆ ನೋಡಿದ್ವಿ. ಈ ಕಡೆ ಆ ರುಕ್ಮಿಣಿ ಆ ಕೃಷ್ಣನ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಶುರು ಮಾಡಿದ್ಲು. ಏನಾಯ್ತು, ನನ್ನ ವಿವಾಹ ಆಗ್ಲಿಕ್ಕೆ ಇನ್ನು ಒಂದು ರಾತ್ರಿ ಮಾತ್ರ ಉಳಿದಿದೆ, ನಾಳೆ ನನ್ನ ವಿವಾಹ ಶಿಶುಪಾಲನ ಜೊತೆಗೆ. ಆದ್ರೆ ನನ್ನ ಜೀವನದ ಸರ್ವಸ್ವ ಅನ್ಸ್ಕೊಂಡಿರ್ತಕ್ಕಂಥ ಕಮಲಾಕ್ಷನ ಅಂತ ಕೃಷ್ಣ ಇನ್ನೂ ನನ್ನ ಪ್ರೀತಿಯನ್ನು ಸ್ವೀಕಾರ ಮಾಡ್ಲಿಕ್ಕೆ ಇಲ್ಲಿಗೆ ಬಂದೇ ಇಲ್ಲ, ನನ್ನ ಸಂದೇಶ ಅವನಿಗೆ ಮುಟ್ಕೋ ಇಲ್ಲ. ಕೊನೆಗೆ ಆ ಬ್ರಾಹ್ಮಣನೂ ಕಾಣಿಸ್ತಾ ಇಲ್ಲ, ಎಲ್ಲೋದ್ನೋ ಆ ಬ್ರಾಹ್ಮಣ ಬಗ್ಗೆ ಆಲೋಚನೆ ಮಾಡಿ ಶುರು ಮಾಡಿದ್ವಿ. ಆ ನಿಷ್ಕಲ್ಮಶನಾದಂತಹ ನಿರ್ದೋಷನಾದಂತಹ ಕೃಷ್ಣ ಏನಾದರೂ ನನ್ನಲ್ಲಿ ಯಾವ್ದಾದ್ರು ದೋಷವನ್ನು ಕಂಡನೋ ಅವಳಿಗೆ ಆತಂಕ ಶುರುವಾಯಿತು. ನಾನು ಅದನ್ನು ಪದೇ ಪದೇ ಹೇಳ್ತಿರ್ತೇನೆ, ಏನೇ ಇರಲಿ, ಅವಳು ಲಕ್ಷ್ಮೀ ದೇವಿ ಅಂತ ಇಟ್ಕೊಳ್ಳೋಣ, ನನ್ನಲ್ಲಿ ದೋಷ ಇಲ್ಲ ಅಂತ ಗೊತ್ತು, ಕೃಷ್ಣ ಬಂದೇ ಬರ್ತಾನೆ ಅಂತ ಗೊತ್ತು, ಅದೆಲ್ಲ ಇದ್ರೂ ಆ ಕುಮಾರಿಯಾದವಳಿಗೆ, ಅವಿವಾಹಿತವಾದಂತಹ ಕುಮಾರಿಯಾದವಳಿಗೆ ಯಾವನನ್ನ ಮದುವೆ ಆಗಬೇಕಂತ ಬಯಸಿದ್ದಾಳೆ, ಅವನು ಬರೋದು ಸ್ವಲ್ಪ ವಿಳಂಬ ಆದ್ರೆ ಏನೆಲ್ಲ ದಗುಡ ಅವನ ಮನಸ್ಸಿಗೆ ಆಗ್ಬೋದು ಅದೆಲ್ಲ ಅಲ್ಲಿ ಆಯ್ತು ಅಂತ ಆ ಕಥೆ ಇದೆ. ಹೀಗೆ ನನ್ನಲ್ಲಿ ಏನಾದರೂ ಕುಂದು ಅವನಿಗೆ ಕಂಡಿರಬಹುದು, ದೋಷ ಕಂಡಿರಬಹುದು, ಹಾಗಾಗಿ ಅವನಿಗೆ ಇಲ್ಲಿಗೆ ಬಂದಿಲ್ಲದೆ ಇರಬಹುದೇನೋ. ದುರ್ಭಗಾಯ ನಮೇಧಾತ ನಾನುಕೂಲೋ ಮಹೇಶ್ವರ ದೇವೀವಾ ಮುಖ ಗೌರಿ ರುದ್ರಾಣಿ ಗಿರಿಜಾಸ್ತಿ. ಏನ್ ಮಾಡೋದು, ನಿಜವಾಗ್ಲೂ ನಾನು ಅದೃಷ್ಟವಿಲ್ಲದವಳು. ಯಾಕೆಂದ್ರೆ ಸ್ವಯಂ ಚತುರ್ಮುಖ ಬ್ರಹ್ಮ, ಯಾರ ಅನುಗ್ರಹದಿಂದ ಎಲ್ಲರಿಗೂ ಹಣೆ ಬರಹ ಸಿಗಬೇಕು, ಆ ಚತುರ್ಮುಖ ಬ್ರಹ್ಮನೂ ನನಗೆ ಅನುಕೂಲನಾಗಿಲ್ಲ. ಎಷ್ಟು ಸಾರಿ ನಾನು ಪರಮೇಶ್ವರನಿಗೆ ಪೂಜೆ ಮಾಡಿದ್ನೋ, ಎಷ್ಟು ಸಾರಿ ನಾನು ಪಾರ್ವತಿಗೆ ಪೂಜೆ ಮಾಡಿದ್ನೋ, ಅವರಿಬ್ಬರು ನನ್ನ ಕಡೆ ನೋಡ್ತಾ ಇಲ್ಲ ಕನ್ಯಕ್ಕೆ. ದೇವಿವಾ ವಿಮುಖ ಗೌರಿ, ಪಾರ್ವತಿ ನನ್ನಿಂದ ವಿಮುಖಳಾಗಿದ್ದಾಳೆ, ಮತ್ತು ನಾನುಕೂಲೋ ಮಹೇಶ್ವರ, ಅವರ ಗಂಡನಾದಂತಹ ಪರಮೇಶ್ವರನು ನನ್ನ ಕಡೆಯಿಂದ ವಿಮುಖನಾಗಿ ಬಿಟ್ಟಿದ್ದಾನೆ. ಹೀಗೆ ಆ ರುಕ್ಮಿಣಿ ಪದೇ ಪದೇ ಆಲೋಚನೆ ಮಾಡ್ತಾ ಇದ್ದು. ಆದ್ರೆ ಸ್ವಲ್ಪ ಅವಳಿಗೆ ಇನ್ನೂ ಆಸೆ ಇತ್ತು, ಇನ್ನೂ ಸಮಯ ಮೀರಿ ಹೋಗಿಲ್ಲ, ಮದುವೆ ನಾಳೆ ಇದೆ, ಇವತ್ತಿನ ಸಮಯ ಇನ್ನೂ ಇದೆ ಅಂತ ಸ್ವಲ್ಪ ಅವಳು ಮನಸ್ಸಿನಲ್ಲಿ ಅಪೇಕ್ಷೆ ಇಟ್ಕೊಂಡಿದ್ದು. ಆ ಕೃಷ್ಣನ ಆಗಮನವನ್ನೇ ಅವಳು ನಿರೀಕ್ಷೆ ಮಾಡ್ತಾ ಇತ್ತು. ಅವಳಿಗೆ
ಎಡ ತೊಡೆ, ಎಡ ಕಣ್ಣು, ಎಡ ಭುಜಗಳು ಅವು ಕಂಪಿಸ್ಲಿಕ್ಕೆ ಶುರು ಮಾಡಿದವು ಅಂತ ಶಕುನದ ಲಕ್ಷಣವನ್ನು ಹೇಳ್ತಾರೆ. ಹೆಣ್ಮಕ್ಳಿಗೆ ಎಡಭಾಗಗಳು ಕಂಪಿಸಿದರೆ ಅದು ಅವರಿಗೆ ಶುಭ, ಗಂಡಸರಿಗೆ ಬಲಭಾಗಗಳು ಅದರಬೇಕು. ಹೀಗೆ ಶುಭ ಶಕುನವನ್ನ ಅವಳಿಗೆ ಅವು ತಿಳಿಸಿದವು ಆ ಸೂಚನೆಗಳು. ಇದೇ ಸಂದರ್ಭದಲ್ಲಿ ಆ ರುಕ್ಮಿಣಿಯ ಸಂದೇಶವನ್ನು ಒಯ್ದಿದ್ನಲ್ಲ ಬ್ರಾಹ್ಮಣ, ಅಂತಃಪುರದಲ್ಲಿ ಆ ರುಕ್ಮಿಣಿಗೆ ಅವನು ಭೇಟಿಯಾದ. ಆ ಬ್ರಾಹ್ಮಣನ ಮುಖ ಅರಳಿತ್ತು, ಅವನು ಹೋದ ಕಾರ್ಯ ಸಫಲ ಆಗಿತ್ತು ಅಂತ ಅವನ ಮುಖವೇ ಅವಳಿಗೆ ತಿಳಿಸಿತ್ತು. ಮನಸ್ಸು ಶಾಂತವಾಗಿತ್ತು, ಅವನ ನಡಿಗೆಯೂ ಕೂಡ ಗಂಭೀರವಾಗಿತ್ತು, ಏನೋ ಅಳುಕು ಕೂಡ ಅವನ ಮುಖದಲ್ಲಿ ಕಂಡಿರಲಿಲ್ಲ. ಆ ಸಂದರ್ಭದ ಸೂಕ್ಷ್ಮತೆಯನ್ನು ಗಮನಿಸಿ ರುಕ್ಮಿಣಿಯ ಬ್ರಾಹ್ಮಣನ ಮುಖಲಕ್ಷಣಗಳನ್ನು ಗಮನಿಸಿ ತನ್ನ ಕಾರ್ಯ ಸಿದ್ಧ ಆಗಿದೆ ಅಂತ ಆಲೋಚನೆ ಮಾಡಿದ್ಲು. ಆದರೂ ಕೇಳಿದ್ಲು ಏನಾಯ್ತು ಅಂತ. ಆಗ ಅವನು ಹೇಳಿದ, ನಿನ್ನ ಪ್ರಿಯತಮ ಶ್ರೀಕೃಷ್ಣ ಇಲ್ಲಿಗೆ ಆಗಮಿಸಿದ್ದಾನೆ, ನಿನ್ನ ಕರ್ಕೊಂಡು ಹೋಗ್ಲಿಕ್ಕೆ ಸತ್ಯ ಪ್ರತಿಜ್ಞೆಯನ್ನು ಅವನು ಮಾಡಿದ್ದಾನೆ. ಅವನು ಮಾಡಿದಂತಹ ಯಾವ ಪ್ರತಿಜ್ಞೆಯೂ ಎಂದೂ ಹುಸಿ ಹೋದದ್ದಿಲ್ಲ. ಇವತ್ತು ಅವನು ಮಾಡಿದ ಪ್ರತಿಜ್ಞೆ ಏನಿದೆ ಹುಸಿ ಹೋಗ್ಲಿಕ್ಕಿಲ್ಲ. ಅವನು ನಿನ್ನನ್ನು ಸ್ವೀಕಾರ ಮಾಡ್ಲಿಕ್ಕೆ ಇಲ್ಲಿಗೆ ಬಂದಿದ್ದಾನೆ, ಬಂದು ನಿನ್ನನ್ನ ಕರೆದುಕೊಂಡು ಹೋಗೋನಿದ್ದಾನೆ. ರುಕ್ಮಿಣಿ ಆ ಬ್ರಾಹ್ಮಣನ ಮಾತನ್ನು ಕೇಳಿದ ಕೂಡಲೇ ಆನಂದ ಸಾಗರದಲ್ಲಿ ಮುಳುಗಿ ಹೋದಳು. ಆ ಬ್ರಾಹ್ಮಣನಿಗೆ ಅತ್ಯಂತ ಬೆಲೆ ಬಾಳುವಂತಹ ಒಂದು ಉಡುಗೊರೆಯನ್ನು ಕೊಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದು. ಆ ಗಡಿಬಿಡಿಯಲ್ಲಿ ಅವಳು ತಿಳಿಯಲಿಲ್ಲ ಏನ್ ಕೊಡಬೇಕು ಅಂತ. ತಿಳಿದೆ ಅವನಿಗೆ ಬರೀ ನಮಸ್ಕಾರ ಮಾಡಿಬಿಟ್ಲು. ಭೂಯಿಷ್ಠಾಂತೆ ನಮ್ಮ ಉತ್ತಿಮ ವಿಧೇಯಮ ಅಂತ ನಾವು ಅಂತೇಳಿ, ನೀವು ಬಹಳ ದೊಡ್ಡವರು, ನೀವೆಲ್ಲ ನಾವು ಬಹಳ ನಮಸ್ಕಾರ ಮಾಡಿದ್ದೀವಿ, ನಿಮ್ಗೇನು ನಾನು ಕೊಡಬೇಕು ಅಂತ ತಿಳಿತಾ ಇಲ್ಲ, ನನ್ನ ಭಕ್ತಿಪೂರ್ಣ ನಮಸ್ಕಾರವನ್ನೇ ಸ್ವೀಕಾರ ಮಾಡಿ ಅಂತ ನಾವು ಜಗತ್ತಿನಲ್ಲಿ ಕೂಡ ಕೆಲವು ಮಹನೀಯರಿಗೆ ಹೇಳೋದಿದೆ. ಆ ಬ್ರಾಹ್ಮಣನಿಗೆ ಅವಳು ಕೇವಲ ನಮಸ್ಕಾರ ಮಾಡಿಬಿಟ್ಲು ಅಂತಿದೆ. ಬಲರಾಮಕೃಷ್ಣರು ಕೂಡ ತನ್ನ ಮಗಳ ವಿವಾಹವನ್ನು ನೋಡುವ ಉತ್ಸುಕತೆಯಿಂದ ಬಂದಿದ್ದಾರೆ ಅಂತ ತಿಳ್ಕೊಂಡ ಈ ಭೀಷ್ಮಕ. ಕೃಷ್ಣ ತನ್ನ ಮಗಳ ಕೈ ಹಿಡಿಲಿಕ್ಕೆ ಬಂದಿದ್ದಾನೆ ಅಂತ ತಿಳ್ಕೊಳ್ಳಿಲ್ಲ. ಆ ರಾಜ ವಿವಾಹದಲ್ಲಿ ಭಾಗಿಯಾಗಲಿಕ್ಕೆ ಭೋಜನ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತ ತಿಳ್ಕೊಂಡ. ಅವನು ತಿಳ್ಕೊಂಡು ಮಂಗಳವಾದ್ಯ ಪುರಸ್ಸರವಾಗಿ ಅವರಿಬ್ಬರನ್ನು ಸ್ವಾಗತ ಮಾಡಿದ, ಬನ್ನಿ ಅಂತ. ಅವರಿಗೆ ಸಕಲ ರೀತಿಯಾದಂತಹ ವ್ಯವಸ್ಥೆಗಳನ್ನು ಕೂಡ ಮಾಡಿದ ಅಂತ ಭಾಗವತದಲ್ಲಿದೆ. ಆ ಕೃಷ್ಣನನ್ನು ನೋಡಿ ಅಲ್ಲಿರುವಂತ ನಗರದ ಜನರೆಲ್ಲರೂ ಕೂಡ ಮಾತಾಡಿಕೊಂಡ್ರು. ನಮ್ಮ ರಾಜಕುಮಾರಿಯಾದಂತಹ ರುಕ್ಮಿಣಿಗೆ ಈ ಶ್ಯಾಮಸುಂದರನೇ ತಕ್ಕನಾದಂತಹ ವರ. ಅವನಿಗೆ ಇವಳನ್ನು ಬಿಟ್ಟು ಬೇರೆ ವರ ಸೂಕ್ತ ಅಲ್ಲ, ಇವಳಿಗೆ ಅವನನ್ನು ಬಿಟ್ಟು ಬೇರೆ ವರ ಸೂಕ್ತ ಅಲ್ಲ. ಜನ್ಮ ಜನ್ಮಾಂತರದಲ್ಲಿ ಮಾಡಿದ ಪುಣ್ಯ ನಮ್ಮದೇನಾದ್ರೂ ಇದ್ರೆ, ಅವರಿಬ್ರು ಪುಣ್ಯ ಅಲ್ಲ, ನಮ್ಮದೇನಾದ್ರೂ ಪುಣ್ಯ ಇದ್ರೆ ಅವರಿಬ್ರು ಮದುವೆಯನ್ನು ನಾವು ನೋಡೋಣ, ಸಂತೋಷ ಪಡೋಣ ಅಂತ ಅವರಿಬ್ರು ಕೂಡ ಆಲೋಚನೆ ಮಾಡಿದರು. ಇಲ್ಲಿ ಹರಿವಂಶದಲ್ಲಿ ನಾವು 59ನೇ ಅಧ್ಯಾಯವನ್ನು ಗಮನಿಸಬೇಕು. 59ನೇ ಅಧ್ಯಾಯದಲ್ಲಿ ಶಿಶುಪಾಲನಿಗೆ ರುಕ್ಮಿಣಿಯನ್ನು ಮದುವೆ ಮಾಡಿಕೊಡ್ಬೇಕು ಅಂತ ಜರಾಸಂಧ ಅಪೇಕ್ಷೆ ಪಟ್ಟಿದ್ದ. ಎಲ್ಲ ರಾಜರನ್ನು ಅವನು ಒಂದು ಸ್ಥಳದಲ್ಲಿ ಸೇರಿಸಿಕೊಂಡ. ಕಾಶ್ಮೀರದ ರಾಜ, ವೇಣುಧಾರಿ ರಾಜ, ಕೃತನ ಮಗ ಅಂತ ಅಂಶುಮಂತ, ಕೃತಧರ್ಮ, ಗಾಂಧಾರ ನರೇಶ, ಇವು ಎಲ್ಲ ರಾಜರನ್ನು ಕೂಡ ತನ್ನ ಜಾಗದಲ್ಲಿ ಅವನು ಸೇರಿಸಿಕೊಂಡ. ಆ ರುಕ್ಮಿಯ ಬಗ್ಗೆ ಮತ್ತಷ್ಟು ನನಗೆ ವಿವರಣೆ ಕೊಡಿ ಅಂತ ಈ ಜನಮೇಜಯ ಆ ವೈಶಂಪಾಯನರನ್ನು ಕೇಳಿದೆ. ರಾಜರ್ಷಿಯಾದಂತಹ ಯಾದವನಿಗೆ ವಿದರ್ಭ ಅನ್ನುವಂಥ ಒಬ್ಬ ಮಗ ಇದ್ದ. ಆ ವೈಶಂಪಾಯನರು ಕಥೆ ಹೇಳಿ ಪ್ರಾರಂಭ ಮಾಡಿದ್ರು. ವಿಂಧ್ಯ ಪರ್ವತದ ದಕ್ಷಿಣ ಭಾಗದಲ್ಲಿ, ವಿಂಧ್ಯ ಪರ್ವತ ಭಾರತದ ಮಧ್ಯ ಭಾಗದಲ್ಲಿದೆ, ಅದರ ದಕ್ಷಿಣ ಭಾಗ ಅಂದ್ರೆ ಈ ಕಡೆ. ಅದರಲ್ಲಿ ವಿದರ್ಭ ಅನ್ನುವಂಥ ಒಂದು ಪಟ್ಟಣ ಇತ್ತು. ಆ ಪಟ್ಟಣದಲ್ಲಿ ಆ ವಿದರ್ಭ ಅನ್ನುವಂಥ ಮಗ ವಾಸ ಮಾಡ್ತಿದ್ದ. ಅವನಿಗೆ ಕೃತ ಕೈಶಿಕ ಮೊದಲಾದಂತಹ ಮಹಾಬಲಿಷ್ಠರಾದಂತಹ ಮಕ್ಕಳಿದ್ರು. ಈ ಕೃತ ಕೈಶಿಕರು ಭೀಷ್ಮನ ಅಂತಮಂದ್ರಲ್ಲ, ಇವರು ಪೂರ್ವಜರು. ಅವರು ಅನೇಕ ವಿಧವಾದಂತಹ ವಂಶಗಳ ಕವಲುಗಳಿಗೆ ಪ್ರವರ್ತಕರಾಗಿದ್ದರು. ಈ ವೃಷ್ಟಿ ಕುಲದ ಅನೇಕ ರಾಜರೇ ಆ ವಂಶದಲ್ಲಿ ಮುಂದೆ ಹುಟ್ಟಿದರು. ಭೀಷ್ಮಕನು ಕೂಡ ಅಲ್ಲೇ ಹುಟ್ಟಿದ. ಆ ಭೀಷ್ಮಕನಿಗೆ ಹಿರಣ್ಯ ರೋಮ ಮತ್ತು ದಾಕ್ಷಿಣಾತ್ಯೇಶ್ವರ, ನಾಗಪುರದಲ್ಲೂ ಕೂಡ ದಕ್ಷಿಣ ಭಾರತದಿಂದ ಬರುವುದರಿಂದ ಹಿರಣ್ಯ ರೋಮ ಅಥವಾ ದಾಕ್ಷಿಣಾತ್ಯೇಶ್ವರ ಅಂತ ಅವನಿಗೆ ಕರೀತಿದ್ರು. ಕುಂದಿನಪುರದಲ್ಲಿ ಇದ್ದುಕೊಂಡು ಅಗಸ್ತ್ಯ ಮಹರ್ಷಿಗಳು ಈ ದಕ್ಷಿಣ ಭಾರತವನ್ನು ರಕ್ಷಣೆ ಮಾಡ್ತಿದ್ದಾರಲ್ಲ, ಆ ದಕ್ಷಿಣ ಭಾರತದ ಅನೇಕ ಪ್ರದೇಶಗಳನ್ನು ಅವನು ಪಾಲನೆ ಮಾಡ್ತಿದ್ದ. ಅವನಿಗೆ ರುಕ್ಮಿಣಿ ಅಂತ ಒಬ್ಬ ಮಗ, ರುಕ್ಮಿಣಿ ಅಂತ ಒಬ್ಬ ಮಗಳು. ಆ ರುಕ್ಮಿಣಿ ಮಹಾಬಲಿಷ್ಠನಾಗಿದ್ದ. ಜಮದಗ್ನಿ ಮಗನ ಅಂತ ಪರಶುರಾಮನಿಂದ ಬ್ರಹ್ಮಾಸ್ತ್ರವನ್ನು ಪಡ್ಕೊಂಡಿದ್ದ. ಆದರೆ ಅವನಿಗೆ ಕೃಷ್ಣನ ಮೇಲೆ ಯಾವತ್ತೂ ಸ್ಪರ್ಧೆ, ದುಷ್ಟನಾಗಿದ್ದ ಅವನು. ರುಕ್ಮಿಣಿ ಅಸದೃಶವಾದಂತಹ ರೂಪವುಳ್ಳವಳಾಗಿದ್ಲು. ಮಹಾ ತೇಜಸ್ವಿಯಾದಂತಹ ಕೃಷ್ಣನನ್ನೇ ಆಕೆ ಪಡ್ಕೋಬೇಕು ಅಂತ ಆಲೋಚನೆ ಮಾಡಿದ್ಲು. ಕೃಷ್ಣನು ಕೂಡ ಅವಳನ್ನೇ ಮದುವೆ ಆಗಬೇಕು ಅಂತ ಆಲೋಚನೆ ಮಾಡಿದ್ದ. ಅದು ರುಕ್ಮಿಣಿ ಮಾತ್ರ ಅವಳನ್ನು ಶ್ರೀಪಾಲನಿ ಮದುವೆ ಮಾಡಿಕೊಡ್ಬೇಕು ಅಂತ ಆಲೋಚನೆ. ಜರಾಸಂಧನು ಕೂಡ ಭೀಷ್ಮಕನ ಬಳಿಗೆ ಬಂದು
ನನ್ನ ಸಾಕು ಮಗನಾದಂತಹ ಶಿಶುಪಾಲನಿಗೆ ನಿನ್ನ ಮಗಳನ್ನು ನೀನು ಮದುವೆ ಮಾಡಿಕೊಡ್ಬೇಕು ಅಂತ ಹೀಗೆ ಪ್ರಾರ್ಥನೆ ಮಾಡಿದ. ಆಗ ಭೀಷ್ಮಕ ಅದಕ್ಕೆ ಒಪ್ಕೊಂಡ. ಆ ಜರಾಸಂಧನಿಗೂ ಮತ್ತು ಈ ಭೀಷ್ಮಕನಿಗೂ ಏನು ಸಂಬಂಧ ಅದನ್ನು ಕೂಡ ನಾವು ಸ್ವಲ್ಪ ಗಮನಿಸಬೇಕು. ಚೇದಿಯ ರಾಜನಾಗಿದ್ದ, ಚೇದಿ ಅನ್ನೋ ಪ್ರದೇಶಕ್ಕೆ ರಾಜನಾಗಿದ್ದಂತಹ ಉಪರಿಚರ ವಸು ಅನ್ನೋವನಿಗೆ ಹಿಂದೆ ಕಥೆ ನಾವು ನೋಡಿದ್ವಿ. ಉಪರಿಚರ ವಸು ಅಂದ್ರೆ ಮೇಲೆ ಸಂಚಾರ ಮಾಡುವಂತ, ವಿಮಾನದಲ್ಲಿ ಸಂಚಾರ ಮಾಡುವಂತಹ ವಸು. ಅವನಿಗೆ ಬೃಹದ್ರಥ ಅನ್ನೋ ಮಗನಿದ್ದ. ಅವನು ಮಗಧ ಪ್ರದೇಶದಲ್ಲಿ, ಬಿಹಾರದಲ್ಲಿ, ಇವತ್ತಿನ ಬಿಹಾರದಲ್ಲಿ ಗಿರಿವ್ರಜ ಅನ್ನೋ ಪಟ್ಟಣವನ್ನು ನಿರ್ಮಾಣ ಮಾಡಿದ್ದ. ಅದೇ ಬೃಹದ್ರಥನ ವಂಶದಲ್ಲೇ ಜರಾಸಂಧ ಅನ್ನೋ ಒಬ್ಬ ಮಗ ಹುಟ್ಟಿದ. ಆ ಉಪರಿಚರ ವಸುವಿನ ವಂಶದ ಮತ್ತೊಂದು ಕವಲಿನಲ್ಲಿ ಮಹಾರಾಜನಂತಹ ದಮಘೋಷ ಹುಟ್ಟಿದ. ಆ ದಮಘೋಷನಿಗೆ ವಸುದೇವನ ತಂಗಿಯಾದಂತಹ ಶ್ರುತಸ್ರವ ಎಂಬ ಆಕೆಯಲ್ಲಿ ಶಿಶುಪಾಲ, ದಶಗ್ರೀವ, ರೈಭ್ಯ, ಉಪದಿಶ ಮತ್ತು ಬಲಿ ಎಂಬುದಾಗಿ 5 ಜನ ಮಕ್ಕಳು ಹುಟ್ಟಿದ್ರು. ಅವರೆಲ್ಲರೂ ಮಹಾಬಲಿಷ್ಠರಾಗಿದ್ರು. ಅದರಲ್ಲಿ ಆ ಶಿಶುಪಾಲ ಮಹಾಬಲಿಷ್ಠ, ಅವರಲ್ಲಿ ಮುಖ್ಯನಾದಂತಹ ಶಿಶುಪಾಲ. ಆ ಶಿಶುಪಾಲನನ್ನ ಅವನ ಅಪ್ಪನಾದಂತಹ ದಮಘೋಷ ಜರಾಸಂಧನಿಗೆ ಒಪ್ಪಿಸಿಕೊಟ್ಬಿಟ್ಟ. ನಿನ್ನ ಮಗ ಅಂತ ರಕ್ಷಣೆ ಮಾಡಿವನ್ನ ಅಂತ. ಜರಾಸಂಧನಿಗೆ ಅವನ ಮೇಲೆ ಬಹಳ ಪ್ರೀತಿ. ತನ್ನ ಸ್ವಂತ ಮಗನಾದಂತಹ ಸಹದೇವನಿಗಿಂತ ಶಿಶುಪಾಲನ ಮೇಲೆ ಅವನಿಗೆ ಹೆಚ್ಚು ಪ್ರೀತಿ. ಅವನಿಗೆ ಮದುವೆ ಮಾಡಿಕೊಡುವುದು ಎಲ್ಲವೂ ತಂದೆ ಜವಾಬ್ದಾರಿ ಅಂತ ಜರಾಸಂಧ ಭಾವಿಸಿದ್ದ. ಹೀಗೆ ಆ ಜರಾಸಂಧ ಆ ಶಿಶುಪಾಲನ ಮದುವೆಗಾಗಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದ ಮತ್ತು ತನ್ನ ಅನುಯಾಯಿಗಳಾದಂತಹ ಎಲ್ಲ ರಾಜರನ್ನು ಕೂಡ ಅಲ್ಲಿಗೆ ಕರೆಸಿದ. ಎಲ್ಲ ರಾಜರು ಕೂಡ ಆ ಕುಂದಿನಪುರದಲ್ಲಿ ಮೆರೆದಿದ್ರು. ಭಾಗವತ ಮತ್ತು ಹರಿವಂಶಗಳು ಹೇಳುವಂತೆ ಅಲ್ಲಿ ಜನ ಏನು ಬಂದಿದ್ರು, ಅನೇಕ ಜನರು ಅವರೆಲ್ಲರೂ ಸಪತ್ನಿಕರಾಗಿ ಕೃಷ್ಣನನ್ನ ನೋಡಿದರು. ಕೃಷ್ಣನಿಗೆ ಅವರು ಕಾಣಿಕೆ ಕೊಟ್ಟರು ಅಂತ ರುಕ್ಮಿಣೀಶಿಗೆ ಹೇಳ್ತದೆ. ಶ್ಯಾಮಲವರ್ಣನಾದಂತಹ ಕೋಮಲಾಂಗನಾದಂತಹ ಇವನು ಮನ್ಮಥನೇನು ಅಂತ ಕೆಲವರು ಆಲೋಚನೆ ಮಾಡಿದರು. ಇವನೆಂತ ಮನ್ಮಥನಿಗಿಂತಲೂ ಹೆಚ್ಚಿನವನೇನು ಅಂತ ಪಕ್ಕದಲ್ಲಿದ್ದವರು ಉತ್ತರ ಕೊಟ್ಟರು. ಚಂದ್ರನೇನೋ ಇವನು ಅಂತ ಮತ್ತೆ ಕೆಲವರು ಅಂದ್ರು. ಚಂದ್ರನಲ್ಲಿ ಕಳಂಕ ಇರ್ತದೆ, ಇವನಲ್ಲಿ ಕಳಂಕವೇ ಇಲ್ಲ, ಚಂದ್ರ ಅಲ್ಲ ಅಂತ ಮತ್ತೊಬ್ರು ಅಂದ್ರು. ಸೂರ್ಯನಂತೆ ತೇಜಸ್ವಿಯಾಗಿದ್ದಾನಲ್ಲ ಇವನು ಅಂತಂದ್ರೆ, ಸೂರ್ಯ ಬೆಳಿಗ್ಗೆ ಸಾಯಂಕಾಲ ನಮ್ಗೆ ಸಂತೋಷ ಕೊಡ್ತಾನೆ, ಮಧ್ಯಾಹ್ನ ಆದ್ರೆ ಅವ್ನು ಬಿಸಿಲು ತಡಲಿಕ್ಕೆ ಆಗೋದಿಲ್ಲ. ಆದ್ರೆ ಇವನು ಲೋಕದ ತಾಪ ಪರಿಹಾರಕ, ಹಾಗಾಗಿ ಇವನು ಸೂರ್ಯನಲ್ಲ, ಪುರಾಣ ಪುರುಷನಂತ ಶ್ರೀಹರಿ ಇವನು, ನೆನಪಿಟ್ಕೊಳ್ಳಿ ಅಂತ ಮತ್ತೊಬ್ರು ಉತ್ತರ ಕೊಟ್ಟರು. ಪುರಾಣ ಪುರುಷನಾದಂತಹ ಈ ಕೃಷ್ಣ ಮತ್ತು ಲಕ್ಷ್ಮೀದೇವಿ ಇವರಿಬ್ಬರು ಒಂದಾಗಲಿ ಅಂತ ಎಷ್ಟೋ ಜನ ಬ್ರಹ್ಮನನ್ನೇ ಬೇಡ್ಕೊಂಡ್ರು, ಚತುರ್ಮುಖ ಬ್ರಹ್ಮನನ್ನೇ ಬೇಡ್ಕೊಂಡ್ರು. ಕೃಷ್ಣನ ಕೈ ಈ ರುಕ್ಮಿಣಿ ಕೈಯನ್ನು ಹಿಡಿಯುವಂತಹ ಘಟನೆಯನ್ನು ನಾವೇನಾದ್ರು ನೋಡಿದ್ದಾದ್ರೆ ಅದು ನಮ್ಮ ಪುಣ್ಯ ಬಂಗಾರದಲ್ಲಿ ನೀಲಿಮಣಿಗೆ ಸೇರಿದಂತೆ ಆಗ್ತದೆ ಅಂತ ಜನ ಅಲ್ಲಿದ್ದವರು ಆಲೋಚನೆ ಮಾಡಿದರು. ಹೀಗೆ ಅವರೆಲ್ಲರೂ ಕೂಡ ಬಾವುಟಗಳನ್ನು ಹಾರಿಸಿದರು ತಮ್ಮ ಸಂತೋಷವನ್ನು ವ್ಯಕ್ತ ಮಾಡೋದಕ್ಕಾಗಿ. ಉಜ್ವಲವಾದಂತಹ ಚಾಮರಗಳನ್ನು ಬೀಸಿದರು, ಶ್ವೇತ ಛತ್ರವನ್ನು ಹಿಡಿದರು. ಹೀಗೆ ತಮ್ಮ ಕುಲದೇವತೆಯನ್ನು ಆರಾಧನೆ ಮಾಡಿದ್ರು. ಅವರೆಲ್ಲರೂ ಕೂಡ ನಮ್ಮ ಅಪೇಕ್ಷೆಯನ್ನು ಈಡೇರಿಸಿಕೊಂಡು ತಮ್ಮ ಕುಲದೇವತೆಯನ್ನು ಎಲ್ಲರೂ ಕೂಡ ಬೇಡ್ಕೊಂಡ್ರು. ಹೀಗೆ ಆ ಎಲ್ಲ ಜನರ ಹರಕೆಯನ್ನು ಹೊತ್ತಂತಹ ರುಕ್ಮಿಣಿ ದೇವಿ ಕೃಷ್ಣನನ್ನ ತಲುಪಬೇಕು ಅಂತ ಹೇಳಿ ರಥವನ್ನು ಏರಿದಳು ಅನ್ನುವಲ್ಲಿಗೆ ಇವತ್ತಿನ ಕಥೆ ಮುಕ್ತಾಯ ಆಗಿದೆ. ರಥವನ್ನು ಏಳಿದ ಬಳಿಕ ಮುಂದಿನ ಕಥೆ ಏನಾಯ್ತು ಅನ್ನೋದನ್ನ ನಾಳೆ ದಿವಸ ಗಮನಿಸೋಣ.